ಹೇಳ್ಯಾರ ನಾನು ಹೇಳ್ಬೇಕಾ ಮತ್ತೆ ಯಾರು ಹೇಳಕ್ ಸಾಧ್ಯ. ಮೆಟ್ಲೆ ಹೊಡೆದ್ರು ಕಡಿಮೆನೇ ಐತಿ. ನಿಜಕ್ಕೂ ಯಾರು ನೀವು? ನಾನು ಮೊದಲು ಹಿಂದೂ, ಆಮೇಲೆ ಲಿಂಗಾಯತ. ಒಬ್ಬ ತಂದೆ ಹುಟ್ಟಿದವನು ಲಿಂಗಾಯತ, 5 ಮಂದಿ ಹುಟ್ಟಿದವರು ವೀರಶೈವರು. ಸದ್ಯಕ್ಕೆ ಟಿವಿ ಮೀಡಿಯಾಗಳಲ್ಲಿ ತಾವು ಬಹಳ ವಿವಾದದ ಕೇಂದ್ರ ಬಿಂದು ಆಗಿದ್ದೀರಿ. ಇದರಲ್ಲಿ ನನ್ನದು ಏನು ಇಲ್ಲೇವೇ ಇಲ್ಲ. ನನಗ್ ಗುರ್ತಿರ್ಲಿಲ್ಲ, ನೀ ಹೆಂಗ್ ಹುಟ್ಟಿದ್ಯೋ ಬೋಳಿ ಮಗನ. ಸಮಾಜದಲ್ಲಿ ಬಹಳ ಡಾಕ್ಟರ್ಸ್ ಇದ್ದಾರೆ, ಕನ್ನೇರ ಶ್ರೀಗಳು ಮಾತ್ರ ಸಮಾಜದಲ್ಲಿ ಡಾಕ್ಟರ್. ಎಲ್ಲರನ್ನೂ ಸಮಾಧಾನ ಪಡಿಸ್ಲಿಕ್ಕೆ ದೇವರಿಗೂ ಆಗ್ಲಿಲ್ಲ. ನುಡಿದರೆ ಮುತ್ತಿನ ಹಾರದಂತಿರ್ಬೇಕು, ಸ್ಫಟಿಕದಂತಿರ್ಬೇಕು ಅಂತೆಲ್ಲ ನಾವೆಲ್ಲ ಕೇಳಿದೀವಿ. ಆದ್ರೆ ಕನ್ನೇರ ಶ್ರೀಗಳ ಮಾತು ಹೀಗಿರ್ಬೇಕು, ಯಾವಾಗ್ಲೂ ಸನ್ಯಾಸಿ ಆದ. ಸಂಸ್ಕೃತದಲ್ಲಿ ಏನೊಂದು ಮಾತು ಇದೆ, ಸತ್ಯಂ ರಿಯಾತ್ ಪ್ರಿಯಂ ರಿಯಾತ್ ನವ್ರುಯಾ ಸತ್ಯಮ ಪ್ರಿಯಂ ಪ್ರಿಯಂ ಅಂತ. ಅದನ್ನ ಅರಗಿಸ್ಕೊಳ್ಳಿಕ್ಕೆ ಸ್ವಲ್ಪ ವೇಳೆ ಸಿಗುತ್ತೆ. ಸನ್ಯಾಸಿಗೆ ಯಾವುದೇ ಬೌಂಡ್ರಿಗಳು ಇರಲ್ಲ ಅಂತ ನಾವೆಲ್ಲ ಕೇಳಿದೀವಿ. ಆದ್ರೆ ನೀವು ಅಲ್ಪಸಂಖ್ಯಾತರು, ನೀವು ಬಹುಸಂಖ್ಯಾತರು ಅಂತ ವರ್ಗ ಮಾಡೋದು ಎಷ್ಟು ಸರಿ ಅಂತ ಅನ್ಸುತ್ತೆ? ನಾನಲ್ಲ, ಜಗತ್ತೇ ಮಾಡಿದ್ದೆ. ಇದು ನಾನು ಮಾತಾಡದೇ ಇದ್ರೆ ಇನ್ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಮಾಜಕ್ಕೆ ಒಬ್ಬರೇ ಡಾಕ್ಟರ್. ಲಿಂಗಾಯತ ಧರ್ಮ ಏನ್ ಹೇಳುತ್ತೆ ಅಂದ್ರೆ, ಬಸವ ತಾಲಿಬಾನಿಗಳಂತ ನಾ ಯಾರಿಗೆ ಕರಿತೀನಲ್ಲ, ಇವರೇ ಮಾಡ್ತಾ ಇರೋದು. ನೀವು ಮಾಂಸ ತಿಂದ್ರು ಆಗ್ಬಹುದು, ಶರ್ಯ ಕುಡಿದ್ರು ಆಗ್ಬಹುದು. ಇದೇನು ಅಧ್ಯಾತ್ಮನ? ಕೊಲ್ಲೂರು ಮೂಕಾಂಬಿಕೆಗೆ ಸೀರೆ ಉಡಿಸಿದ್ರೆ ದೇವರು ತೃಪ್ತಿ ಆಗ್ತಾರಂತ. ಲಕ್ಷ್ಮಿ, ಇಟ್ಸ್ ಜೋಲಿ ಲಕ್ಷ್ಮಿ. ಮಾಂಸ ತಿನ್ನುವುದು, ಸರಾಯಿ ಕುಡಿಯುವುದು ಅಧ್ಯಾತ್ಮ ಅಲ್ಲ ಅಂತ ಆದ್ರೆ, ಕನ್ನೇರ ಶ್ರೀಗಳು ತಾಲಿಬಾನಿಗಳು ಅಂತ ಪದಪ್ರಯೋಗ ಮಾಡ್ತಾರಲ್ಲ, ಇದು ಅಧ್ಯಾತ್ಮನ? ರಾವಣನನ್ನು ಸುಧಾರಿಸ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಡಲಿಲ್ಲ, ಸುಧಾರಣೆ ಆದ್ಮ. ಕರ್ನಾಟಕಕ್ಕೆ ಪ್ರವೇಶ ಮಾಡಬಾರ್ದು ನಿರ್ಬಂಧನೆ ಮಾಡಿದಾರಲ್ಲ, ನಿಷೇಧವನ್ನ ಹೇರಿದಾರಲ್ಲ, ಏನ್ ಅನಿಸ್ತೆ ನಿಮಗೆ? ನಾವು ಲೆಟ್ಸ್ ವೆಲ್ಕಮ್ ಶ್ರೀ ಅದೃಶ್ಯ ಕಾಡ ಸಿದ್ದೇಶ್ವರ ಸ್ವಾಮೀಜಿ. ಸ್ವಾಮೀಜಿ ನಮಸ್ಕಾರ. ನಮಸ್ಕಾರ. ಸ್ವಾಮೀಜಿ ಅಂತ ನಾವು ನಿಮ್ಮನ್ನು ನೋಡಿದಾಗ ಹೇಳ್ತೀವಿ, ನಿಜಕ್ಕೂ ಯಾರು ನೀವು? ನಾನೊಬ್ಬ ಮನುಷ್ಯ, ಒಬ್ಬ ಸೇವಕ, ಈ ಸಮಾಜದ ಒಬ್ಬ ಸೇವಕ. ನಮ್ಗೆ ಈಗ ಸೇವೆ ಮಾಡೋದೇ ನನ್ನ ಧರ್ಮ. ಅದು ಬೇರೆ ಬೇರೆ ರೂಪದ ಸೇವೆಗಳಾಗಿರ್ಬೋದು. ಅದು ಒಂದು ಕಡೆ ಸಾಮಾಜಿಕ ಕೆಲಸದ ರೂಪದಲ್ಲಿರ್ಬೋದು, ಈ ನಿಸರ್ಗದ ಸೇವೆಯ ರೂಪದಲ್ಲಿರ್ಬೋದು, ಮತ್ತು ಸ್ವಲ್ಪ ಮಾತಿನ ರೂಪದಲ್ಲಿ ಅವಶ್ಯಕತೆ ಇದ್ದಾಗ ಆ ರೂಪದಲ್ಲಿಯೂ ಸೇವೆ ಮಾಡೋದು ನನ್ನ ಕೆಲಸ ಅಂತ ನಾನು ತಿಳ್ಕೊಂಡಿದ್ದೇನೆ. ನೀವು ಸೇವೆ ಮಾಡ್ತಾ ಇದ್ದೀರಿ, ಮಾಡೋ ಪ್ರಯತ್ನ ಮಾಡ್ತಾ ಇದ್ದೇನೆ. ನಿಜಕ್ಕೂ ಸನ್ಯಾಸ ಧರ್ಮ ಅಂದ್ರೆ ಏನು? ಸನ್ಯಾಸ ಧರ್ಮ ಅಂದ್ರೆ ನೋಡಿ, ಗೃಹಸ್ಥನಿಗೆ ಗೃಹಸ್ಥ ಧರ್ಮ ಹೇಗಿರುತ್ತೆ ಹಾಗೆ ಸನ್ಯಾಸಿಗೆ ಸನ್ಯಾಸ ಧರ್ಮ ಅಂತಿರುತ್ತೆ. ಅಂದರೆ ಸನ್ಯಾಸಿ ತನ್ನ ಜೀವನದಲ್ಲಿ ಪಾಲಿಸಬೇಕಾದಂಥ ನೀತಿ ನಿಯಮಾವಳಿಗಳು. ಸನ್ಯಾಸಿ ಅಥವಾ ವಿರಕ್ತ ಅಂದಮೇಲೆ ಆತನಿಗೆ ಇಂದ್ರಿಯ ನಿಗ್ರಹ ಇರಬೇಕು, ಒಂದು ಮನೋನಿಗ್ರಹ ಇರಬೇಕು, 2 ಮೂರನೆಯದಾಗಿ ತನ್ನ ಕರ್ತವ್ಯಗಳ ಅರಿವು ಇರಬೇಕು. ನಾನು ಸನ್ಯಾಸಿ ಆದಮೇಲೆ ನನ್ನ ಜೀವನದಲ್ಲಿ ನಾನು ಏನು ಮಾಡಬೇಕು ಅನ್ನೋ ಕರ್ತವ್ಯದ ಅರಿವಿರಬೇಕು. 4ನೇದಾಗಿ ಆ ಕರ್ತವ್ಯವನ್ನು ಪೂರೈಸುವ ಸಾಮರ್ಥ್ಯ ಉಳ್ಳವನಾಗಿರಬೇಕು. ಅಷ್ಟಿದ್ರೆ ಸನ್ಯಾಸಿ ಆಗ್ತಾನೆ. ಸದ್ಯಕ್ಕೆ ಟಿವಿ ಮೀಡಿಯಾಗಳಲ್ಲಿ ತಾವು ಬಹಳ ವಿವಾದದ ಕೇಂದ್ರ ಬಿಂದು ಆಗಿದ್ದೀರಿ, ಸಂವಾದದ ಕೇಂದ್ರ ಬಿಂದು ಆಗ್ಬೇಕಾಗಿತ್ತು. ನೀವು ಎಷ್ಟೆಲ್ಲ ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಇವ್ರಿಗೆ ಯಾಕೆ ಬೇಕಿತ್ತಿದು ಅನ್ನುವ ಮಾತು ಶುರುವಾಗಿದೆ. ಹಾಗೇನಿಲ್ಲ, ಒಳ್ಳೆಯದನ್ನು ಮಾಡೋದಕ್ಕೆ ಸ್ವಲ್ಪ ಕಠೋರವಾಗಬೇಕಾಗತ್ತೆ. ನೋಡ್ರಿ, ಸಿಹಿ ಮಾತುಗಳು ಎಲ್ಲರಿಗೂ ಹಿಡಿಸ್ತವೆ, ಸತ್ಯ ಯಾವಾಗಲೂ ಕಠೋರವಾಗಿರುತ್ತೆ. ಅದನ್ನು ಪಚನ ಮಾಡಿಕೊಳ್ಳೋದಕ್ಕೂ ಸ್ವಲ್ಪ ಶಕ್ತಿ ಸಾಮರ್ಥ್ಯ ಬೇಕಾಗುತ್ತೆ. ಆಮೇಲೆ ಎಲ್ಲರೂ ನಗ್ನಗ್ತಾ ಸಿಹಿಯಾದದ್ದನ್ನು ಮಾತಾಡ್ತಾ ಹೋದರೆ ಬಹುತೇಕ ಸಮಾಜ ಕಾಯಿಲೆಯಿಂದ ಪೀಡಿತ ಆಗುತ್ತೇನೋ. ಒಂದೊಂದು ಸಾರಿ ಕಠೋರವಾಗಿ ಮಾತಾಡಬೇಕಾಗತ್ತೆ. ನಾನು ಮಾಡಿದ್ದು ಯಾವುದೂ ವಿವಾದದ ವಿಷಯವಲ್ಲ, ಎಲ್ಲವೂ ಸಂವಾದದ ವಿಷಯ. ಆ ಸಂವಾದದಿಂದ 4-6 ಜನರಿಗೆ ಏನು ತೊಂದರೆ ಆಗಿದೆ ನನಗೆ ಗೊತ್ತಿಲ್ಲ, ಆದರೆ ಬಹುಸಂಖ್ಯಾಕ ಜನರಿಗೆ ಅದರಿಂದ ತುಂಬ ಸಮಾಧಾನ ಆಗಿದೆ. ಆಮೇಲೆ ನಾವು ಮಾಡಬೇಕಾದದ್ದು ಎಲ್ಲರನ್ನೂ ಸಮಾಧಾನಪಡಿಸಲಿಕ್ಕೆ ದೇವರಿಗೂ ಆಗಲಿಲ್ಲ.
ಇಡೀ ಸಮಾಜವನ್ನೇ ಇಡೀ ದೇಶವನ್ನೇ ನಾನು ಸಮಾಧಾನ ಪಡಿಸ್ತೀನಿ ಅಂದರೆ ಯಾರಿಗೆ ಆಗೋ ಕೆಲಸ ಅಲ್ಲ. ಬಹುಜನ ಹಿತಾಯ ಬಹುಜನ ಸುಖಾಯ. ಬಹುಜನರಿಗೆ ಹಿತವನ್ನುಂಟು ಮಾಡೋದು, ಬಹುಜನರಿಗೆ ಸುಖವನ್ನುಂಟು ಮಾಡೋದು, ಇದು ನಮ್ಮ ಕೆಲಸ. ಅದನ್ನು ಬಹುಜನರು ಅಂದ್ರೆ ಯಾರು ನಿಮ್ಮ ಪ್ರಕಾರ? ಬಹುಜನರು ಅಂದ್ರೆ ಒಂದು ಸಂಖ್ಯೆಯಲ್ಲಿ ಅಧಿಕರಿತವರು, ಬಹುಜನರು, ಹೆಚ್ಚು ಜನರು, ಅವರಿಗೆ ಹಿತವನ್ನುಂಟು ಮಾಡೋ ಪ್ರಯತ್ನ ಮಾಡೋದು. ಅದರಲ್ಲಿ ಬಹುಜನರಲ್ಲಿ ಎಲ್ಲ ಜಾತಿ, ಎಲ್ಲ ಉಪಜಾತಿಗಳ ಜನರು ಇರ್ತಾರೆ. ನೀವು ಆರಂಭದಲ್ಲಿ ಹೇಳಿದ್ರಿ ನಾನೊಬ್ಬ ಮನುಷ್ಯ ಅಂತ ಹೇಳಿದ್ರಿ. ಮನುಷ್ಯನಿಗೆ ದೈವಿ ಗುಣಗಳು ಇರುತ್ತವೆ ಅಂತ ಶಾಸ್ತ್ರ ಹೇಳುತ್ತೆ, ಅಧ್ಯಯನ ಮಾಡದಂತವ್ರು ಹೇಳ್ತಾರೆ, ಗುರು ಹಿರಿಯರು ಹೇಳ್ತಾರೆ, ಮತ್ತು ಸಾಮಾನ್ಯ ಪ್ರಜ್ಞೆ ಇರೋರು ಪ್ರತಿಯೊಬ್ಬರು ಕೂಡ ಅದನ್ನು ಒಪ್ಕೊಳ್ತಾರೆ. ಹೀಗಿರುವಾಗ ಸಮಾಜದಲ್ಲಿ ಇಷ್ಟೊಂದು ಉದ್ವಿಗ್ನ ವಾತಾವರಣ ನಿರ್ಮಾಣ ಮಾಡೋ ಹಾಗೆ ಆ ವಾಗ್ಜರಿ ಬೇಕಿತ್ತ? ಅವಶ್ಯಕತೆ ಇರುತ್ತೆ. ಸಮಾಜದಲ್ಲಿ ಒಂದೇ ಪ್ರಕಾರದ ಜನರು ಇರೋದಿಲ್ಲ. ಮಂದ ಅಧಿಕಾರಿಗಳಂತಿರ್ತಾರೆ, ಕನಿಷ್ಠ ಅಧಿಕಾರಿಗಳಿರ್ತಾರೆ, ಮಧ್ಯಮ ಅಧಿಕಾರಿಗಳಿರ್ತಾರೆ, ಉತ್ತಮ ಅಧಿಕಾರಿಗಳಿರ್ತಾರೆ. ಎಲ್ರಿಗೂ ಒಂದೇ ಭಾಷೆ ಅರ್ಥ ಆಗೋದಿಲ್ಲ. ಆಮೇಲೆ ಮಾತುಗಳನ್ನು ಏನು ಮಾತಾಡಿದೀವಿ ಅನ್ನೋದಕ್ಕಿಂತಲೂ ಮಾತಿನ ಹಿಂದೆ ಭಾವನೆ ಏನಿದೆ. ಈಗ ಡಾಕ್ಟ್ರು ಏನು ಮಾಡ್ತಾರೆ ಅನ್ನೋದಕ್ಕಿಂತಲೂ ಯಾವ ಭಾವನೆಯಿಂದ ಏತಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಂಡ್ರೆ ಒಳ್ಳೆಯದಾಗತ್ತೆ. ಡಾಕ್ಟ್ರು ಹೊಟ್ಟೆ ಕತ್ತರಿಸ್ತಾರೆ ಅಥವಾ ಯಾವುದೇ ಒಂದು ಪಾರ್ಟನ್ನು ಚೂರಿಯಿಂದ ಕತ್ತರಿಸ್ತಾರೆ. ಡಾಕ್ಟ್ರು ಕೊಲೆ ಮಾಡೋದಿಲ್ಲ. ಡಾಕ್ಟ್ರು ಆ ಪೇಷಂಟ್ನ ಒಳಗಿರುವಂಥ ಯಾವುದೋ ದೋಷವನ್ನು ಹೊರಗೆ ಹಾಕಿ ಆತನಿಗೆ ಗುಣಮುಖವಾಗಿ ಮಾಡುವ ಸಲುವಾಗಿ ಅದನ್ನು ಮಾಡ್ತಾರೆ. ಇದನ್ನು ಅರ್ಥೈಸ್ಕೊಳ್ಬೇಕಷ್ಟೆ. ಸಮಾಜದಲ್ಲಿ ಬಹಳ ಡಾಕ್ಟರ್ಸ್ ಇದ್ದಾರೆ, ಕನ್ನೇರ ಶ್ರೀಗಳು ಮಾತ್ರ ಸಮಾಜದಲ್ಲಿ ಡಾಕ್ಟರ ಹಾಗೇನಿಲ್ಲ. ಎಲ್ಲ ಡಾಕ್ಟರ್ಸು ಒಂದೇ ಇರೋದಿಲ್ಲ, ಒಬ್ಬೊಬ್ಬರದೊಂದೊಂದು ಸ್ಪೆಷಾಲಿಟಿ ಇರುತ್ತೆ. ನುಡಿದರೆ ಮುತ್ತಿನ ಹಾರದಂತಿರಬೇಕು, ಸ್ಫಟಿಕದಂತಿರಬೇಕು ಅಂತೆಲ್ಲ ನಾವೆಲ್ಲ ಕೇಳಿದ್ದೀವಿ. ಆದರೆ ಕನ್ನೇರ ಶ್ರೀಗಳ ಮಾತು ಅದೇ ರೀತಿ ಇದೆಯಾ? ತಾವು ಬಸವಣ್ಣವ್ರದ್ದು ಕಠೋರ ಮಾತುಗಳು ತುಂಬ ಇವೆ. ಆಮೇಲೆ ಸಂಸ್ಕೃತದಲ್ಲಿ ಹೇಳೋದಾದರೆ ವಜ್ರಾದಪಿ ಕಠೋರಾನಿ ಮೃದೂನಿ ಕುಸುಮಾದಪಿ, ಹೀಗಿರ್ಬೇಕು ಯಾವಾಗಲೂ ಸನ್ಯಾಸಿ ಆದವನು. ಸಂಸ್ಕೃತದಲ್ಲಿ ಇನ್ನೊಂದು ಮಾತು ಇದೆ, ಸತ್ಯಂ ಬ್ರಿಯಾತ್ ಪ್ರಿಯಂ ಬ್ರಿಯಾತ್ ನವ್ರೂಯಾತ್ ಸತ್ಯಮ ಪ್ರಿಯಂ ಅಂತ. ತಾವು ಹಾಗೆ ಮಾಡ್ತಾ ಇದ್ದೀರಾ? ನಾನು ಮಾಡೋದು ಹಾಗೆ. ಸತ್ಯವನ್ನು ಹೇಳಬೇಕು, ಪ್ರಿಯವಾದ್ದನ್ನು ಹೇಳಬೇಕು, ಅಪ್ರಿಯ ಸತ್ಯ ಹೇಳಬಾರ್ದು ಅಂತಾರೆ. ಆದರೆ ನಾನು ಅಪ್ರಿಯ ಸತ್ಯವನ್ನು ಹೇಳಿ ಬಹುಜನರಿಗೆ ಒಳ್ಳೆಯದಾಗ್ತಾ ಇತ್ತು ಅಂತಂದ್ರೆ ನಾವು ಮಾಡುವುದು ಹಿತಕರವಾಗಿರಬೇಕು, ಬರೀ ಪ್ರಿಯಕರವಾದಂಥ ಕೆಲಸವನ್ನು ಮಾಡಬಾರ್ದು. ಉಪನಿಷತ್ತು ಏನು ಹೇಳುತ್ತೆ, ಶ್ರೇಯ ಮತ್ತು ಪ್ರೇಯ ಅಂತ ಎರಡಿರ್ತಾವೆ. ನಾವು ಪ್ರೇಯದ ಬೆನ್ನು ಹತ್ತಬಾರ್ದು, ಶ್ರೇಯದ ಬೆನ್ನು ಹತ್ತಬೇಕು. ಶ್ರೇಯ ಯಾವಾಗಲೂ ಅಪ್ಯಾಯಮಾನ ಆಗತ್ತೆ ಅಂತಿಲ್ಲ. ಅದನ್ನು ಅರ್ಗಿಸ್ಕೊಳ್ಳಿಕ್ಕೆ ಸ್ವಲ್ಪ ವೇಳೆ ಸಿಗುತ್ತೆ. ಆಮೇಲೆ ಅರ್ಗಿಸ್ಕೊಳ್ತಾರೆ ಜನ, ಅದು ಅನಿವಾರ್ಯ. ಒಬ್ಬ ಸನ್ಯಾಸಿಯಾಗಿ ನಿಮ್ಮ ಸೇವಾ ಕಾರ್ಯದಲ್ಲಿ ಸಮಾಜದಲ್ಲಿ ನೀವು ಬಹಳಷ್ಟು ವರ್ಷಗಳಿಂದ ಸೇವೆ ಮಾಡ್ಕೊಂಡು ಬಂದಿದ್ದೀರಿ. ಏನು ಕಂಡ್ಕೊಂಡಿದ್ದೀರಿ ತಾವು? ನೋಡಿ, ನಾನು ಸಮಾಜದಲ್ಲಿ ಸೇವೆಗಳನ್ನು ಮಾಡ್ತಾಯಿದ್ದೀನಿ. ಏನೇನೋ ತುಂಬ ಸಮಗ್ರ ವಿಕಾಸದ ದೃಷ್ಟಿಯಿಂದ ಏನು ಸಮಾಜಕ್ಕೆ ಅವಶ್ಯಕತೆಗಳು ಅನ್ನಿಸ್ತಾವೋ ಅದಕ್ಕಿಂತಲೂ ಮುಖ್ಯವಾಗಿ ನನ್ನ ಕೈಯಿಂದ ನನ್ನ ಜನರು ಅಂತೇನಿದ್ದಾರೆ ನಾನು ಮಾಡಲಿಕ್ಕೇನೂ ಸಾಧ್ಯವಿಲ್ಲ. ನಮ್ಮ ಮೇಲೆ ವಿಶ್ವಾಸ ಇಟ್ಟಂಥ ಜನತೆ ಏನಿದೆ ಅಲ್ಲ, ಅವರು ಎಷ್ಟು ಸಹಾಯ ಸಹಕಾರಗಳನ್ನು ಮಾಡ್ತಾಯಿದ್ದಾರೆ, ಕೊಡ್ತಾಯಿದ್ದಾರೆ. ಆ ಕೊಟ್ಟದ್ದನ್ನು ಯಾರ ಹತ್ರ ಇದೆಯೋ ಅವ್ರು ಕೊಡ್ತಾರೆ, ಇಲ್ದವ್ರಿಗೂ ಇದು ಕೊಡೋದು. ಇದು ನನ್ನ ಕೆಲಸ. ಇದರಲ್ಲಿ ನನ್ನದು ಏನೂ ಇಲ್ಲವೇ ಇಲ್ಲ. ನನಗೆ ದೇವರು ಸ್ವಲ್ಪ ಶಕ್ತಿ ಕೊಟ್ಟಿದ್ದಂತ ತಿರುಗಾಡಲಿಕ್ಕೆ, ಮಾತಾಡಲಿಕ್ಕೆ, ಅದರ ಸಹಾಯದಿಂದ ಈ ಕೆಲಸ ಮಾಡೋದು ಅಷ್ಟೇ. ಇಷ್ಟು ಬಿಟ್ಟರೆ ನಂದು ಏನೂ ಇಲ್ಲ ಇದರಲ್ಲಿ. ಸನ್ಯಾಸಿಗೆ ಯಾವುದೇ ಬೌಂಡ್ರಿಗಳು ಇರಲ್ಲ ಅಂತ ನಾವೆಲ್ಲ ಕೇಳಿದ್ದೀವಿ. ಆದರೆ ನೀವು ಅಲ್ಪಸಂಖ್ಯಾತರು, ನೀವು ಬಹುಸಂಖ್ಯಾತರು ಅಂತ ವರ್ಗ ಮಾಡೋದು ಎಷ್ಟು ಸರಿ ಅಂತ ಅನಿಸುತ್ತೆ? ನಾನು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಅಂತ ವರ್ಗ ಮಾಡೋದು ಒಂದು ವೇಳೆ ಹಾಗೆ ಮಾಡದೇ ಇದ್ದರೆ, ನೋಡಿ ಈ ಬೆರಳುಗಳೆಲ್ಲ ಸಮಾನವಾಗಿವೆ. ಈಗ ಶಾಲೆಯಲ್ಲಿ ನೀವು ಹೋಗ್ತೀರಿ, ಶಾಲೆಯಲ್ಲಿ ಹೋಗುವಾಗ ಫೇಲ್ ಅಂತ ಒಂದು ವರ್ಗ ಇದೆ, 35% ಪಾಸ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಸೆಕೆಂಡ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಫಸ್ಟ್ ಕ್ಲಾಸ್ ಅಂತ ಒಂದು ವರ್ಗ ಇದೆ, ಆಮೇಲೆ ಡಿಸ್ಟಿಂಕ್ಷನ್ ಅಂತ ಒಂದು ವರ್ಗ ಇದೆ, ಆಮೇಲೆ ಗೋಲ್ಡ್ ಮೆಡಲಿಸ್ಟ್ ಅಂತ ಒಂದು ವರ್ಗ ಇದೆ. ಇದನ್ನು ಮಾಡಬೇಕೋ ಮಾಡಬಾರ್ದು? ಇದನ್ನು ಮಾಡೋದು ಮಹಾಪಾಪನ? ನಾನಲ್ಲ, ಜಗತ್ತೇ ಮಾಡಿದ್ದಿದು. ಇದು ಇರಬೇಕೋ ಇರಬಾರ್ದು ನೀವೇ ಹೇಳಬೇಕು.
ಲೌಕಿಕ ಅಧ್ಯಯನ ಬೇರೆ, ಆದ್ರೆ ಅಲೌಕಿಕ ಚಿಂತನೆಯಿಂದ ಅಲೌಕಿಕ ಸಮಾಜದಲ್ಲಿ ಸೇವೆ ಚಿಂತನೆ ಮಾಡುವವರು ವರ್ಗ ಅಂತ ನೋಡಿ, ನಾವು ಭಾವಿಸ್ತೀವಿ. ನಾವು ಮಾತಾಡ್ತಾ ಇರೋದು ಲೌಕಿಕವನ್ನ. ಹಾ, ಆಧ್ಯಾತ್ಮಿಕ ಚಿಂತನೆಗೆ ಬಂದರೆ ಅಲ್ಲಿ ಯಾರೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಕೇವಲ ಆತ್ಮ. ನಮ್ಮ ದೃಷ್ಟಿ ಶರೀರದ ಅಥವಾ ಶರೀರಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಮೇಲಿಲ್ಲ. ಅಲ್ಲಿ ಕೇವಲ ಪರಮಾತ್ಮನನ್ನು ನೋಡಬೇಕು, ಮತ್ತೇನೂ ಅಲ್ಲ. ಆದರೆ ಬಳಸದಿರ ಅದ್ವೈತವನ್ನು ಬಾಹ್ಯದೋಳ್, ಆ ಅದ್ವೈತವನ್ನು ಬಾಹ್ಯದಲ್ಲಿ ಬಳಸಬಾರ್ದು ಅಂತ ನಿಜಗುಣ ಶಿವಯೋಗಿಗಳು, ಒಬ್ಬ ವೀರಶೈವ ತತ್ವಜ್ಞಾನಿಗಳವರು, ದಾರ್ಶನಿಕರು, ಋಷಿಗಳವರು, ಅವ್ರು ಹೇಳಿದ್ದು. ಒಬ್ಬ ಸನ್ಯಾಸಿಗೆ ಇಂಥ ಸಮುದಾಯ, ಇಂಥ ಪಂಗಡ, ಇಂಥ ವರ್ಗ ಅನ್ನೋದು ನಿಜಕ್ಕೂ ಬೇಕಾ? ಸನ್ಯಾಸಿಗೆ ಬೇಕಾಗಿಲ್ಲ, ಆದರೆ ಸನ್ಯಾಸಿ ಸಮಾಜದಲ್ಲಿದ್ದಾನೆ. ಆ ಸಮಾಜದ ಜೊತೆಗೆ ಯಾವ ಯಾವ ಅವಶ್ಯಕತೆಗಳಿರ್ತಾವೆ ಅವುಗಳನ್ನು ಇರೋದರಲ್ಲಿಯೇ ಯಾವುದಾದ್ರೂ ಒಂದನ್ನು ತೊಗೊಂಡು ಒಂದನ್ನು ಇನ್ಸ್ಟ್ರೂಮೆಂಟ್ ಮಾಡ್ಕೊಂಡು ಅದನ್ನು ತಿದ್ದುವಂಥ ಕೆಲಸ ಮಾಡಬೇಕು, ಕೆಡಿಸುವಂಥ ಕೆಲಸ ಮಾಡಬಾರ್ದು. ನೀವು ಬಹಳಷ್ಟು ವಿಚಾರಗಳಲ್ಲಿ ಇವತ್ತು ಮಾದರಿಯಾಗಿದ್ದೀರಿ. ಇಂಥ ಸಂದರ್ಭದಲ್ಲಿ ಇಲ್ಲ, ಯಾವುದಕ್ಕೂ ನಾನು ಮಾದರಿ ಅಲ್ಲ. ಬಹಳಷ್ಟು ನನ್ನ ಒಂದು ಅನಿಸಿಕೆ ಮತ್ತು ಇಲ್ಲಿಯ ವಾತಾವರಣವನ್ನು ನೋಡಿದಾಗ, ನಿಮ್ಮ ವೈಚಾರಿಕ ಚಿಂತನೆಯನ್ನು ಗಮನಿಸಿದಾಗ ನನಗೆ ಹಾಗನ್ಸಿದೆ. ಹೀಗಿದ್ದಾಗ್ಯೂ ಕೂಡ ಕನ್ನೇರಿ ಶ್ರೀಗಳು ಈ ಲಿಂಗಾಯತ, ವೀರಶೈವ, ಆ ಸಮುದಾಯ ಅವ್ರ ನಡುವೆ ಮತ್ತೆ ಅಲ್ಲಿ ಭಿನ್ನಾಭಿಪ್ರಾಯ ಬರೋ ಹಾಗೆ, ಮೂಡುವ ಹಾಗೆ ನಿಮ್ಮ ವಾಗ್ಜರಿ ಇಷ್ಟೊಂದು ಬೇಕಾ? ಇದನ್ನು ನಾನು ಮಾತಾಡದೇ ಇದ್ರೆ ಇನ್ಯಾರು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದರೂ ಮಾತಾಡಲೇಬೇಕು. ಸಮಾಜಕ್ಕೆ ನೀವು ಒಬ್ಬರೇ ಡಾಕ್ಟರ್. ನಾನು ಒಬ್ಬನೇ ಡಾಕ್ಟರ್ ಅಂತ ಹೇಳೋದಿಲ್ಲ. ಅದನ್ನು ಅರಗಿಸ್ಕೊಳ್ಳಿಕ್ಕೆ ಮತ್ತೊಬ್ಬರಿಗೆ ತೊಂದರೆ ಆಗ್ತಿರ್ಬೋದು. ಇಷ್ಟು ವರ್ಷಗಳಿಂದ ನಾವು ಕೇಳ್ತಾ ಇದ್ದೇವೆ. ನಮ್ಮದೊಂದು ಸಂಸ್ಕೃತಿ ಇದೆ, ನಮ್ಮದೊಂದು ದೇವರಿದೆ, ನಮ್ಮದೊಂದು ಪರಿವಾರ ಇದೆ. ಪರಿವಾರಕ್ಕೆ ಒಬ್ಬ ಕುಲದೇವತೆ ಅಂತ ಇರುತ್ತೆ, ಒಬ್ಬ ಗ್ರಾಮ ದೇವತೆ ಅಂತ ಇರುತ್ತೆ, ಒಂದು ಇಷ್ಟ ದೇವತೆ ಅಂತ ಇರುತ್ತೆ. ಆಮೇಲೆ ನಮ್ಮ ಶ್ರದ್ಧೆಯ ಗುರುಗಳಿರ್ತಾರೆ. ಆಮೇಲೆ ತೀರ್ಥಕ್ಷೇತ್ರಗಳಂತೀವಿ. ಯಾವ ಸಂಸ್ಕೃತಿಯಲ್ಲಿ ನಾವು ಹುಟ್ಟಿ ಬೆಳೆದಿದ್ದೆವು, ಈ ಸಂಸ್ಕೃತಿಯಲ್ಲಿ ಇವೆಲ್ಲವುಗಳಿವೆ. ಆಮೇಲೆ ಇದು ಈ ಸಂಸ್ಕೃತಿ ನಮ್ಮ ಸನಾತನ ಧರ್ಮದ ಆತ್ಮ. ಇವೆಲ್ಲ ಜಾತಿಗಳು ಭಿನ್ನ ಭಿನ್ನವಾಗಿರಬಹುದು. ನೋಡಿ, ಕರ್ನಾಟಕದಲ್ಲಿ ಲಿಂಗಾಯತ ಇದೆ, ಮಹಾರಾಷ್ಟ್ರದಲ್ಲಿ ಸನಾತನ ಧರ್ಮದ ಆತ್ಮ ಯಾವುದು ಅಂತ ಹೇಳ್ತಾ ಇದ್ದೀವಿ. ಸನಾತನ ಧರ್ಮದಲ್ಲಿ ಸನಾತನ ಸಂಸ್ಕೃತಿ ವಿವಿಧತೆಯಿಂದ ಕೂಡಿದೆ. ಅದರಲ್ಲಿ ಏಕತೆಯನ್ನು ಕಾಣಬೇಕು ಅಂತ. ವಿವಿಧತೆಯಲ್ಲಿ ಏಕತೆ, ಇದು ನಮ್ಮ ವಿಶೇಷತೆ. ಇಲ್ಲಿ ಸುಮಾರು ಭಾಷೆಗಳಿವೆ, ಸುಮಾರು ಕಲೆಗಳಿವೆ, ಸುಮಾರು ವಿಚಾರಗಳಿವೆ, ಸುಮಾರು ಆಚಾರಗಳಿವೆ. ತುಂಬ ಭಿನ್ನ ಭಿನ್ನವಾಗಿ ಆಯಾ ದೇಶ ಕಾಲಕ್ಕೆ ಪರಿಸ್ಥಿತಿಗೆ ಅನುಸಾರವಾಗಿ ನಿರ್ಮಾಣವಾದಂಥವುಗಳಿವೆ ನಮ್ಮ ದೇಶದಲ್ಲಿ. ಹೇಗೆ 127 ಅಗ್ರೋ ಇಕೋ ಕ್ಲೈಮೆಟಿಕ್ ಝೋನ್ಸ್ ಇವೆ ನಮ್ಮ ದೇಶದಲ್ಲಿ. ಅದರಂತೆ ಸಾಂಸ್ಕೃತಿಕವಾದಂಥ ಬೇರೆ 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 ಆಯಾಮಗಳನ್ನು ದೇಶದಲ್ಲಿ ಕಾಣ್ತೀವಿ. ಈಶಾನ್ಯ ಭಾರತದಲ್ಲಿ ಒಂದಿದೆ, ಆದರೆ ಅವೆಲ್ಲವುಗಳನ್ನು ಜೋಡಿಸುವಂಥ ಒಂದು ತತ್ವ ಇದೆ. ಅದು ನಮ್ಮ ಫಿಲಾಸಫಿ ಜೋಡಿಸುತ್ತೆ. ವ್ಯವಹಾರದಲ್ಲಿ ಭಿನ್ನತೆ ಇರಬಹುದು, ಆದರೆ ತಂದೆ ತಾಯಿಗಳು ಅನ್ನುವ ಕನ್ಸೆಪ್ಟ್ ಏನಿದೆ ಅದರಲ್ಲಿ ಭಿನ್ನತೆ ಇಲ್ಲ. ದಾಯಾದಿಗಳು ಅನ್ನುವಂಥದ್ರಲ್ಲಿ ಭಿನ್ನತೆ ಇಲ್ಲ. ಪರಸ್ಪರರ ಬಾಂಧವ್ಯದಲ್ಲಿ ಭಿನ್ನತೆ ಇಲ್ಲ. ಪರಸ್ಪರರನ್ನು ಗೌರವಿಸಬೇಕನ್ನುವುದರಲ್ಲಿ, ಆದರಾತಿಥ್ಯಗಳನ್ನು ನೀಡುವಲ್ಲಿ ಭಿನ್ನತೆಗಳು, ಇಂಥ ಸುಮಾರು ಚಟುವಟಿಕೆಗಳಿವೆ. ಅವೆಲ್ಲ ಏಕತೆಯಿಂದ ಕೂಡಿವೆ. ಹೀಗಿರುವಾಗ ನಮ್ಮ ಸಂಸ್ಕೃತಿಯನ್ನು ಕುರಿತು ನಿಂದನೆಯನ್ನು ಮಾಡೋದು ನಮ್ಮ ಧರ್ಮ. ಯಾವುದೇ ಧರ್ಮ ಹೇಳೋದು, ನಮ್ಮ ಲಿಂಗಾಯತ ಧರ್ಮ ಏನು ಹೇಳುತ್ತೆ ಅಂದರೆ, ಯಾರಾದರೂ ಈ ಧರ್ಮವನ್ನು ನಿಂದಿಸಿದರೆ, ಅತಿಯಾಗಿ ನಿಂದಿಸಿದರೆ, ಟೀಕಿಸಿದರೆ, ಗಣಾಚಾರ ಅಂತೂ ಒಂದು ವೀರಶೈವರಲ್ಲಿ ಇದೆ ಅಥವಾ ಲಿಂಗಾಯತರಲ್ಲಿ. ಗಣಾಚಾರ ಅಂದರೆ ಧರ್ಮಕ್ಕಾಗಿ, ಆ ಧರ್ಮವನ್ನು ರಕ್ಷಿಸುವುದರ ಸಲುವಾಗಿ ಏನೇ ಕಠಿಣ ಕ್ರಮಗಳನ್ನು ಕೈಗೊಳ್ಳಿಕ್ಕೆ ಬಂದರೂ ಸಹ ಯುದ್ಧನೂ ಮಾಡಬೇಕು ಅಂತಿದೆ, ಕೈಯಲ್ಲಿ ಖಡ್ಗಾನೂ ಹಿಡಿಬೇಕು ಅಂತಿದೆ. ಗಣಾಚಾರದಲ್ಲಿದೆ 5 ಆಚಾರಗಳು, ಪಂಚಾಚಾರಗಳು ನಮ್ಮಲ್ಲಿ. ಆ 5 ಆಚಾರಗಳಲ್ಲಿ ಗಣಾಚಾರ ಅಂತ ಒಂದಿದೆ. ಅದಕ್ಕೆ ಕಠೋರ ಶಬ್ದ ಯಾವ್ದಾವುದು ಅಂತ ಒಂದು ಸ್ವಲ್ಪ ವಿವರಿಸಬಹುದಾ ಸ್ವಾಮಿ? ಪಂಚಾಚಾರಗಳು ಯಾವ್ದ್ಯಾವ್ದು? ಸದಾಚಾರ, ಶಿವಾಚಾರ, ಲಿಂಗಾಚಾರ, ಭೃತ್ಯಾಚಾರ, ಗಣಾಚಾರ ಅಂತಿವೆ. ಇದರಲ್ಲಿ ಗಣಾಚಾರ ಅನ್ನೋದಿಲ್ಲ, ಇದೆ ಅಲ್ಲ. ಇದು ಧರ್ಮ ರಕ್ಷಣೆಗಾಗಿ. ಏನಾದರೂ ಪರವಾಗಿಲ್ಲ, ನೀವು ಧರ್ಮ ರಕ್ಷಣೆಯನ್ನು ಮಾಡಬೇಕು.
ಕೆಲವು ಜನ ಈ ಧರ್ಮದ ನಿಂದೆಯನ್ನು ಮಾಡ್ತಾ ಇದ್ದಾರೆ. ಕೆಲವು ವರ್ಷಗಳಿಂದ ದೇವಸ್ಥಾನಗಳನ್ನು ನಿಂದಿಸ್ತಾ ಇದ್ದಾರೆ, ದೇವರುಗಳ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಶಿವನ ನಿಂದೆ ಮಾಡ್ತಾ ಇದ್ದಾರೆ, ವಿಷ್ಣುವಿನ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಗಣಪತಿಯ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಆಮೇಲೆ ದೇವಿ ದುರ್ಗೆ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಚಾಮುಂಡಿಯ ಈಶ್ವರಿಯ ನಿಂದೆಯನ್ನು ಮಾಡ್ತಾ ಇದ್ದಾರೆ, ಇನ್ನೂ ಹಲವು ದೇವತೆಗಳನ್ನು ತದ್ವಾ ಬಾಯಿ ಕೆಲವು ಜನ ಮಾಡ್ತಿದ್ದಾರೆ. ಕೆಲವು ಜನ ಅಲ್ಲ, ಈಗೇನು ಅಭಿಯಾನ ಮಾಡ್ತಾ ಇದ್ದಾರಲ್ಲ ಈ ಬಸವ್ ತಾಲಿಬಾನಿಗಳಂತ ನಾ ಯಾರಿಗೆ ಕರಿತೀನಲ್ಲ, ಇವರೇ ಮಾಡ್ತಾ ಇರೋದು. ಇವರು ಈ ರೀತಿ ಮಾಡಿ ಜನರ ಶ್ರದ್ಧೆಯನ್ನು, ಒಂದು ಅಂದರೆ ನಮ್ಮ ವೀರಶೈವ ಲಿಂಗಾಯತ ಸಮಾಜದ ಶ್ರದ್ಧೆನೂ ಆಯಿತು ಮತ್ತು ಹಿಂದೂ ಧರ್ಮದ ಶ್ರದ್ಧೆಯನ್ನು ಆಯಿತು ಹಾಳು ಮಾಡಿ ಇವ್ರು ಏನು ಗಳಿಸ್ಲಿಕ್ಕೆ ಹೊರಟಿದ್ದಾರೋ ನನಗೆ ಗೊತ್ತಿಲ್ಲ. ಆಮೇಲೆ ನೀವು ಮಾಂಸ ತಿಂದರೂ ಆಗ್ಬೋದು, ಶರ್ಯ ಕುಡಿದ್ರೂ ಆಗ್ಬೋದು. ಇದೇನು ಅಧ್ಯಾತ್ಮನ? ಬಸವಣ್ಣ ಶಾಕಾಹಾರಿ, ಬಸವಣ್ಣ ಅಹಿಂಸಾವಾದಿ, ಬಸವಣ್ಣ ಭಕ್ತಿಯ ಭಂಡಾರ. ಆ ಬಸವಣ್ಣನ ಎದಕ್ಕೋ ಕರ್ಕೊಂಡು ಹೋಗಿ ಧರ್ಮ ಕಟ್ಲಕ್ಕೆ ಹಚ್ಚಿದ್ರು. ಆದರೆ ಬಸವಣ್ಣ ಎಲ್ಲಿಯೂ ಒಂದು ವಾಕ್ಯವನ್ನು ಉಚ್ಚಾರ ಮಾಡಿಲ್ಲ ತನ್ನ ವಚನಗಳಲ್ಲಿ, ನಾನು ಧರ್ಮ ಕಟ್ತೀನಿ ಅಂತ ಅಥವಾ ಕಟ್ಟುವ ಅವಶ್ಯಕತೆ ಇದೆ ಅಂತ ಎಲ್ಲಿಯೂ ಇಲ್ಲ. ಬಸವಣ್ಣವ್ರು ಹೇಳಿದ್ದಿಷ್ಟೇ, ಎಲ್ಲಿಯಾದರೂ ಸಹಿತ ಹಿಂಸೆ ಆಗ್ತಿತ್ತು ಅಂದರೆ ಅಥವಾ ಎಲ್ಲಿಯಾದರೂ ಕಂದಾಚಾರಗಳಿದ್ದು ಅಂದರೆ ಅವುಗಳನ್ನು ಟೀಕಿಸೋದು, ಟೀಕಿಸಿದ್ದು ಸ್ವಾಭಾವಿಕ. ಅದು ಬಸವಣ್ಣನವರೇ ಮಾಡಿದ್ರು ಮತ್ತಾರೂ ಮಾಡಿಲ್ಲ ಅಂತ ಹೀಗೂ ಅಲ್ಲ. ಸುಮಾರು ಜನ ವೈದಿಕರಲ್ಲಿರುವಂಥ ಕೆಲವೊಂದು ಅಪನಂಬಿಕೆಗಳನ್ನು ಟೀಕಿಸಿದ್ದಾರೆ. ಅದು ದೊಡ್ಡ ಪರಂಪರೆ ಇದೆ ನಮ್ಮ ದೇಶದಲ್ಲಿ ಸುಮಾರು. ಆಮೇಲೆ ಹಿಂದೂ ಧರ್ಮದಲ್ಲಿಯೇ ಸಹಿತ ಬೇರೆ ಬೇರೆ ದರ್ಶನ ಶಾಸ್ತ್ರಗಳಿವೆ. ಅವರಲ್ಲಿ ಯಾವಾಗಲೂ ಶಾಸ್ತ್ರಾರ್ಥ ಆಗ್ತಾ ಇರುತ್ತೆ. ಆ ಶಾಸ್ತ್ರಾರ್ಥದಲ್ಲಿ ಖಂಡನೆ ಮಂಡನೆಗಳು ಅಂತ ಯಾವಾಗಲೂ ಇರ್ತಾವೆ. ಅದನ್ನು ಆನಂದದಿಂದ ಸ್ವೀಕರಿಸ್ತಾರೆ. ಅದು ರಸ್ತೆಗಿಳಿಬಾರ್ದು. ಅದು ಒಂದು ವಿಚಾರವನ್ನು ಮತ್ತೊಂದು ವಿಚಾರದಿಂದ ಖಂಡಿಸಬೇಕು, ಮಂಡಿಸಬೇಕು. ಸ್ವಾಮೀಜಿ, ಒಂದು ಮಾತು ಹೇಳಿದ್ರಿ ನೀವು, ಮಾಂಸ ತಿನ್ನೋದು, ಸರಾಯಿ ಕುಡಿಯೋದು ಅಧ್ಯಾತ್ಮ ಅಲ್ಲ ಅಂತ ಆದ್ರೆ ಕನೀರ್ ಶ್ರೀಗಳು ತಾಲಿಬಾನಿಗಳು ಅಂತ ಪದಪ್ರಯೋಗ ಮಾಡ್ತಾರಲ್ಲ, ಇದು ಅಧ್ಯಾತ್ಮನ? ನಾನು ಅದೇ ಹೇಳ್ತಾ ಇದ್ದೀನಿ ನಿಮಗೆ, ಯಾಕೆ ಮಾಡಿದೆ ಅನ್ನೋದನ್ನು ಕೇಳಬೇಕು ಅಂತ. ದಯವಿಟ್ಟು ಹೇಳಿ ಸ್ವಾಮೀಜಿ. ಯಾಕೆ ಮಾಡಿದೆ ಅಂದರೆ, ತಾಲಿಬಾನಿಗಳಂತ ಯಾವ್ರಿಗೆ ಅಂತೀವಿ ನಾವು? ಅತಿರೇಕಿಗಳಿಗೆ. ಯಾವುದೇ ವಿಷಯದ ಅತಿರೇಕ ಮಾಡೋದು, ಹೇಸಿಗೆ ಬರುವಷ್ಟು ಅತಿರೇಕ ಮಾಡೋದು, ಆ ಅತಿರೇಕಕ್ಕೆ ತಾಲಿಬಾನಿತನ ಅಂತ ಕರೀತಾರೆ. ಅದನ್ನ ಹೇಳಿದಾಗ ಅವ್ರ ಹೃದಯಗಳನ್ನು ಗೆಲ್ಲೋಕೆ ಸಾಧ್ಯ ಆಗುತ್ತಾ ಅಥವಾ ದ್ವೇಷ ಜಾಸ್ತಿ? ಎಲ್ಲರ ಹೃದಯಗಳನ್ನು ಗೆಲ್ಲಿಕ್ಕಾಗೋದಿಲ್ಲ ಸಮಾಜದಲ್ಲಿ. ಯಾಕೆಂದರೆ ಇದು ಒಂದು ದಿವಸ 2 ದಿವಸದ್ದಲ್ಲ, ಇಂದಿಲ್ಲ ನಾಳೆ ಇಲ್ಲ ನಾಡಿದ್ದು ಎಂದಾದರೂ ಇವರಲ್ಲಿ ಸುಧಾರಣೆ ಆದೀತು ಅಂತ. ಮನುಷ್ಯರು ಸುಧಾರಣೆ ಆಗ್ತಾರೆ, ರಾಕ್ಷಸಿ ಸ್ವಭಾವದವರು ಸುಧಾರಣೆ ಆಗೋದು ಕಷ್ಟ. ರಾವಣನನ್ನು ಸುಧಾರಿಸ್ಲಿಕ್ಕೆ ಎಷ್ಟು ಜನ ಪ್ರಯತ್ನ ಪಡಲಿಲ್ಲ, ಸುಧಾರಣೆ ಆದ್ನ. ಅವನ ಅಣ್ಣ ತಮ್ಮಂದಿರು ಹೇಳಿದರು, ಹಿತಚಿಂತಕರು ಹೇಳಿದರು, ಅವನ ಹೆಂಡತಿನೂ ಹೇಳಿದ್ಲು, ಎಲ್ಲರೂ ಹೇಳಿದರು. ಅವನಿಂದ ಅಪೇಕ್ಷೆ ಇದೆಯಾ ನಿಮಗೆ? ಹಾಗೆ ಕೆಲವು ಜನ ಇಷ್ಟು ಒರಟು ರೀತಿಯಲ್ಲಿ ದೇವರನ್ನು, ಧರ್ಮವನ್ನು, ನಮ್ಮ ರೀತಿ ರಿವಾಜುಗಳನ್ನು, ನಿಯಮಗಳನ್ನು ನಿಂದಿಸಿ ಅಪಶ್ರದ್ಧೆಯನ್ನು ಸಮಾಜದಲ್ಲಿ ಉಂಟು ಮಾಡುವಂಥ ಕೆಟ್ಟ ಕೆಲಸ ಮಾಡಿದಾಗ ಇಂಥವ್ರಿಗೇನು ಆರತಿ ಬೆಳಗೋದ? ಮಂಗಳಾರತಿ ಬೆಳಗಬೇಕಾ ಇವರಿಗೆ? ಯಾರಾದರೂ ಕಠಿಣ ಶಬ್ದ ಬಳಸಬೇಕು. ಆ ಶಬ್ದ ನಾನು ಸಾಮಾನ್ಯರಿಗೂ ಮತ್ತು ಸನ್ಯಾಸಿಗಳಿಗೆ, ನಿಮ್ಮಂಥ ಶ್ರೇಷ್ಠರಿಗೆ ಏನು ವ್ಯತ್ಯಾಸ ಬಂತು? ಹಾಗಿದ್ರೆ ಏನೂ ವ್ಯತ್ಯಾಸ ಇಲ್ಲ. ಸಾಮಾನ್ಯರು ಚೆನ್ನಾಗಿರ್ತಾರೆ, ಸನ್ಯಾಸಿಗಳು ನಾವೇನು ವಿಶೇಷ ವ್ಯಕ್ತಿಗಳಂತ ನೀವು ಯಾಕೆ ತಿಳ್ಕೊಳ್ತಾ ಇದ್ದೀರಿ? ನಾನು ಒಬ್ಬ ಸಾಮಾನ್ಯ, ನಾನೊಬ್ಬ ಹಿಂದೂ ಲಿಂಗಾಯತ. ನಾನು ಮೊದಲು ಹಿಂದೂ, ಆಮೇಲೆ ಲಿಂಗಾಯತ. ನೋಡಿ, ಅವರವರಿಗೆ ಆಯಾ ದೇಶದಲ್ಲಿ ಕೆಲವೊಂದು ಧರ್ಮ ಸಂಸ್ಕೃತಿಗಳಿವೆ. ಈ ನಮ್ಮ ಹಿಂದೂ ಸಂಸ್ಕೃತಿಯನ್ನು ರಕ್ಷಿಸಬೇಕು, ಈ ದೇಶವನ್ನು ರಕ್ಷಿಸಬೇಕು ಅಂತ ಲಕ್ಷ ಲಕ್ಷ ಯುವಕರು ಪ್ರಾಣ ಕೊಟ್ಟಿದ್ದಾರೆ. ನೀವು ಗಮನಿಸಬೇಕು ಇವನ್ನೆಲ್ಲ. ವಿದೇಶಿ ಆಕ್ರಮಣಗಳು ನಮ್ಮ ದೇಶದಲ್ಲಿ ಆದವು. ಮುಸ್ಲಿಮರು ಬಂದರು, ಹೂನರು ಬಂದರು, ಶಕರು ಬಂದರು. ಅವರೇನು ಈ ದೇಶಕ್ಕೆ ಒಳ್ಳೇದು ಮಾಡ್ಬೇಕಂತ ಬಂದರೆ ಇಲ್ಲ. ಈ ದೇಶದಲ್ಲಿಯೇ ಇರುವಂಥ ಈ ಸಂಸ್ಕೃತಿಯನ್ನು ನಾಶ ಮಾಡಿ ತಮ್ಮ ಸಂಸ್ಕೃತಿಯನ್ನು ಇಲ್ಲಿ ಬಿತ್ತಬೇಕು ಅಂತ ಬಂದರು. ಯಾಕೆ ಅವ್ರ ಸಂಸ್ಕೃತಿ ಅವರಿಗೆ ಪ್ರಿಯ ಆದರೆ ನಮ್ಮ ಸಂಸ್ಕೃತಿ ನಮಗೆ ಪ್ರಿಯ ಆಗಬೇಡ? ಇದೇನು ಪಾಪನ?
ಅವ್ರ ಸಂಸ್ಕೃತಿಯನ್ನು ಅವರು ಬೇರೆ ದೇಶದಲ್ಲಿ ಹೋಗಿ ಅವ್ರ ಮೇಲೆ ಆಕ್ರಮಣ ಮಾಡಿ ಬಿತ್ತೋದಕ್ಕೆ ಪ್ರಯತ್ನ ಮಾಡ್ತಾರೆ. ನಾವಂತರೂ ಎಂದೂ ಹೋದವರಲ್ಲ ಅದಕ್ಕೆ. ಆದರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವಂಥ ಅಧಿಕಾರ ನಮ್ಗೆ ಇರಬೇಕೋ ಇರಬಾರ್ದು. ಹಾಗಾದರೆ ಒಂದು ವೇಳೆ ನಾವು ಏನೂ ಮಾಡಬಾರ್ದು, ಎಲ್ಲ ಪ್ರೀತಿಯೇ ಮಾಡಬೇಕು, ಎಡಗಲ್ಲಕ್ಕೆ ಹೊಡೆದ್ರೆ ಬಲಗಲ್ಲ ಮುಂದೆ ಮಾಡಬೇಕು ಅಂತಂದರೆ ಇವು ಎರಡು ಅದಾವು ಮುಂದೆ ಮಾಡ್ಲಿಕ್ಕೆ ಬರ್ತದೆ. ಕುತ್ತಿಗೆನೇ ಕೊಯ್ಲಿಕ್ಕೆ ಬಂದರು ಅಂದರೆ ಇನ್ನೊಂದು ಕುತ್ತಿಗೆ ಎಲ್ಲಿಂದ ತರೋದು? ಇದನ್ನು ವಿಚಾರ ಮಾಡಿರಿ. ಎಡಗಾಲಿ ಒದ್ರೆ ನಾ ಬಡಗಾಲ ಹಿಡಿತೀನಿ ಅಂತ ಹೇಳ್ಬೋದು, ಎರಡು ಕಾಲದವು ಹೇಳ್ಬೋದು. ಇರೋದು ಒಂದೇ ಕುತ್ತಿಗೆ, ಅದನ್ನು ಕೊಯ್ಲಿಕ್ಕೆ ಬಂದರು ಅಂದ್ರೆ ಇನ್ನೊಂದು ಕುತ್ತಿಗೆ ಎಲ್ಲಿಂದ ತರೋದು? ನಾವು ನಮ್ಮ ಧರ್ಮವನ್ನು ಯಾವುದೇ ರೀತಿಯಲ್ಲಿ ರಕ್ಷಣೆ ಮಾಡೋದು. ಆ ರಕ್ಷಣೆಗಾಗಿ ನಾನು ಹೇಳಿದ್ನಲ್ಲ, ಗಣಾಚಾರವನ್ನು ಬಳಸ್ಲಿಕ್ಕೆ ಬಂದರೆ ಗಣಾಚಾರವನ್ನು ಬಳಸಬೇಕು. ಅಲ್ಲ, ನಮ್ಮ ಸಮಾಜದಲ್ಲಿ ಇದನ್ನು ವಿರೋಧಿಸೋರು ಯಾರು ಇಲ್ಲ. ಅಂದ್ರೆ ಈಗ ಯಾರು ಒಂದು ಆಕ್ರಮಣ ಮಾಡಿದ್ರು ಅದು ಆಕ್ರಮಣನೇ ಅಂತ ಹೇಳ್ತಾರೆ, ಅದು ಮಾಡಿ ಸರಿ ಅಂತ ಯಾರು ಹೇಳೋಲ್ಲ. ಹೀಗಿರುವಾಗ ಎಲ್ಲರೂ ಒಂದೇ ಅನ್ನುವ ಸದ್ಭಾವನೆಯನ್ನ ಬಿತ್ತುವಂತ ಕನೇರಿ ಶ್ರೀಗಳು ಎಲ್ಲರೂ ಒಂದೇ. ಈ ತಾವು ಹೇಗೆ ಹೇಳ್ತಾರೆ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲರೂ ಒಂದೇ ಎಲ್ಲರೂ ಒಂದೇ ಅಂತ ನೀವು ಅಂತೀರಿ. ಎಲ್ಲರೂ ಒಂದೇ ಅಂತ ನಾವು ಒಬ್ಬರೇ ಅನ್ಕೊಂಡು ಹೋದ್ರಾಗತ್ತಾ? ಮಸೀದಿಗಳಲ್ಲಿಯೂ ಸಹಿತ ಹೇಳ್ಬೇಕು ಹೇಳಬಾರ್ದು? ಸ್ವಾಮೀಜಿ ಮಸೀದಿಗಳಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಾರ? ಚರ್ಚ್ಗಳಲ್ಲಿ ಎಲ್ಲರೂ ಒಂದೇ ಅಂತ ಹೇಳ್ತಾರ? ನಾನು ಹೋಗಲ್ಲ ಅಲ್ಲಿ. ಅಲ್ಲ, ತಾವು ಹೋಗಲ್ಲ. ಆದ್ರೆ ನಡೆದಿರೋದೇನು? ನಮ್ಮ ದೇಶದಲ್ಲಿ 7,25,000 ಮದರ್ಸಾಗಳಿವೆ. 7,25,000 ಮದರ್ಸಾಗಳಿವೆ ನಮ್ಮ ದೇಶದಲ್ಲಿ. ಯಾಕೆಂದರೆ ಈಗ ಒಂದು 2 ವರ್ಷದ ಹಿಂದೆ ಈ ಮದರ್ಸಾಗಳ ಇಮಾಮ್ ಅಂತ ಏನಿರ್ತಾರಲ್ಲ, ಶಿಕ್ಷಕರು, ಅವರ ಸಂಘಟನೆಯ ಪ್ರಮುಖರು ನಮ್ಮ ಮಠಕ್ಕೆ ಬಂದಿದ್ದರು ನಮ್ಮ ಗುರುಕುಲ ನೋಡಲಿಕ್ಕೆ. ನಮಗಿಬ್ಬರಿಗೂ ಆತ್ಮೀಯತೆ ಇದೆ, ನಾವು ಚೆನ್ನಾಗಿ ಮಾತಾಡ್ತೀವಿ ಅವ್ರ ಜೊತೆ. ಅವ್ರು ಕೇಳಿದ್ರು ನೀವೇನು ಮಾಡ್ತೀರಿ ಅಂತ. ನಾನು ಹೇಳಿದೆ ನಮ್ಮ ಮಕ್ಕಳಿಗೆ, ನಮ್ಮ ಗುರುಕುಲ ನೋಡಿ, ನಮ್ಮ ಮಕ್ಕಳಿಗೆ ತಂದೆ ತಾಯಿಗಳನ್ನು ಪ್ರೀತಿಯಿಂದ ಕಾಣಬೇಕು, ಪರಿವಾರದವರನ್ನು ಪ್ರೀತಿಯಿಂದ ಕಾಣಬೇಕು, ಹಿರಿಯರಿಂದ ಗೌರವದಿಂದ ಆಧರಿಸಬೇಕು, ಆಮೇಲೆ ನಿಮ್ಮ ಕೈಯಿಂದ ಆದಷ್ಟು ಮತ್ತೊಬ್ಬರಿಗೆ ಪರೋಪಕಾರ ಮಾಡಬೇಕು, ಹಾಗೆ ಮಾಡಬೇಕು. ಒಳ್ಳೆಯ ಕಲೆಗಳನ್ನು, ಒಳ್ಳೆಯ ಗುಣಗಳನ್ನು ಬೆಳೆಸಿ ಮಕ್ಕಳು ಪರಿವಾರದ ಆಸ್ತಿ ಆಗಬೇಕು, ಪರಿವಾರಕ್ಕೆ ಭಾರ ಆಗಬಾರ್ದು. ಆಮೇಲೆ ನಮ್ಮ ಮಕ್ಕಳು ನಮ್ಮ ದೇಶದ ಆಸ್ತಿ ಆಗಬೇಕು, ನಮ್ಮ ಧರ್ಮದ ಆಸ್ತಿ ಆಗಬೇಕು. ಅಂಥದ್ದನ್ನು ನಾವು ಕಲಿಸ್ತೀವಿ ಅಂತ ಹೇಳಿದೆ. ಅವ್ರಿಗೆ ಕೇಳಿದೆ ನೀವೇನು ಕಲಿಸ್ತೀರಿ ಅಂತ. ಅವ್ರು ನಾವು 14 ವರ್ಷ ಇಟ್ಕೊಳ್ತೀವಿ ಅಂತ. ಏನು ಕಲಿಸ್ತೀರಿ ಅಂತ ಕೇಳಿದ್ರೆ 14 ವರ್ಷ ನಾವು ಶರಿಯತ್ ಕಲಿಸ್ತೀವಿ ಅಂತ. ಶರಿಯತ್ನಲ್ಲಿ ಏನು ಕಲಿಸ್ತೀರಿ ಅಂತ ನಾನು ಕೇಳಿದೆ. ಇಲ್ಲ, ಶರಿಯತ್ನಲ್ಲಿ ಇರೋದನ್ನು ಎಲ್ಲ ಕಲಿಸ್ತೀವಿ ಅಂತ ಹೇಳಿದರು. ನಾನು ಅದಕ್ಕಾಗಿ ಕುರಾನು ಓದಿದೆ. ಓದಿದ ನಂತರ ಅಲ್ಲಲ್ಲಿ ಆಯಾತಗಳು ನನಗೆ ಕಂಡು ಬಂದು, ಯಾರು ಕಾಫಿರ್ ಇದ್ದಾರೆ ಅವರನ್ನು ನಮ್ಮ ಧರ್ಮಕ್ಕೆ ತರೋ ಪ್ರಯತ್ನ ಮಾಡಿ, ಅವರು ಒಂದು ವೇಳೆ ತಯಾರಾಗದೇ ಇದ್ದರೆ ಯಾವ ರೀತಿಯಲ್ಲಿ ಅವರನ್ನು ಚಿತ್ರಹಿಂಸೆಗೆ ಒಳಪಡಿಸಬೇಕು ಅನ್ನುವಂಥ ಎಲ್ಲ ನಿಯಮಗಳನ್ನು ಅಲ್ಲಿ ಹಾಕಿಕೊಟ್ಟಿದ್ದಾರೆ. ನೀವು ಛತ್ರಪತಿ ಸಂಭಾಜಿ ಮಹಾರಾಜರನ್ನು ಅಭ್ಯಾಸ ಮಾಡಿದ್ರೆ ಗೊತ್ತಾಗುತ್ತೆ. ಅವರು ಒಂದು ವೇಳೆ ನಿಮ್ಮ ಮಾತು ಕೇಳಲಿಕ್ಕೆ ತಯಾರಾಗದೇ ಇದ್ರೆ ಕಾಯ್ದ ಕಬ್ಬಿಣದ ಸಳೆಗಳಿಂದ ಕಣ್ಣು ಕೆತ್ತಬೇಕು, 2ನೇ ದಿವಸ ಕಿವಿ ಕತ್ತರಿಸ್ಬೇಕು, 3ನೇ ದಿವಸ ನಾಲಿಗೆ ಕತ್ತರಿಸ್ಬೇಕು, 4ನೇ ದಿವಸ ತೊಗಲು ಸುಲಿಬೇಕು. ಇದು ಮಾಡಿದ್ದು ನಾವು ನೋಡ್ತಾ ನಮ್ಮ ಮಹಾರಾಷ್ಟ್ರದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಮಗನಾದಂಥ ಸಂಭಾಜಿಯವರಿಗೆ, ಛತ್ರಪತಿ ಸಂಭಾಜಿಯವರನ್ನ ಈ ರೀತಿಯಾಗಿ ಕೊಲೆ ಮಾಡಿದರು. ಯಾಕೆ ಅಂದರೆ ಆತ ಇಸ್ಲಾಂ ಸ್ವೀಕರಿಸಲಿಕ್ಕೆ ತಯಾರಾಗಲಿಲ್ಲ. ಇದು ಒಂದೇ ಆಗಲಿಲ್ಲ. ಅವ್ರ ಕಾಫಿರ್ರು. ಆ ಕಾಫಿರನ್ನು ಯಾವ ರೀತಿಯಾಗಿ ಮಾಡಬೇಕು, ಎಷ್ಟು ಫೀಟು ಸರಪಳಿಯಿಂದ ಅವರ ಕೈಕಾಲುಗಳನ್ನು ಕಟ್ಟಿ ಕತ್ತಲೆ ಕೋಣೆಯಲ್ಲಿ ಒಗಿಬೇಕು. ಆಮೇಲೆ ಅವರಿಗೆ ಇದು ಒಂದೇ ಅಲ್ಲ, ತಾವು ಗುರು ತೇಗ್ ಬಹದ್ದೂರ್ ಅವರನ್ನು ಯಾವ ರೀತಿಯಾಗಿ ಕೊಂದರು, ನೀನು ನಮ್ಮ ಧರ್ಮ ಸ್ವೀಕರಿಸ್ತೋ ಇಲ್ಲೋ ಅಂತ. ಉಸುಗನ್ನು ಕಾಯಿಸಿ, ಆ ಕಾಯ್ದ ಉಸುಗನ್ನು ಒಂದು ಒಲೆಯ ಮೇಲಿಟ್ಟಂಥ ಕಡಾವಿಗೆಯಲ್ಲಿ ಕೂಡಿಸಿ ಅದರ ಮೇಲೆ ಉಸುಗನ್ನು ಹಾಕ್ತಾಯಿದ್ರು, ಉಸುವನ್ನು. ಆಮೇಲೆ ಗುರು ಗೋವಿಂದ್ ಸಿಂಗ್ರ ಜೀವನ ತಾವು ನೋಡಿದ್ದೀರಿ. ಅಲ್ಲಿ ಗೋವಿಂದ್ ಸಿಂಗ್ರ 2 ಮಕ್ಕಳು ಹೋರಾಟ ಮಾಡ್ತಾರೆ ಮೊಘಲರ ಜೊತೆ ಮಾಡಿ. ಆನಂತರ 2 ಸಣ್ಣ ಮಕ್ಕಳು ಇಷ್ಟೇ, ಆ ಮಕ್ಕಳನ್ನು ಗೋಡೆಯಲ್ಲಿ ಹಾಕಿ ಕಟ್ತಾರೆ. ಇಲ್ಲಿವರೆಗೆ ಬಂದ ನಂತರನೂ ಕೇಳ್ತಾರೆ, ಈಗ ಒಪ್ಗೋ, ಧರ್ಮಾಂತರ ಆಗ್ತೀನಿ ಅಂದರೆ ಈ ಮಕ್ಕಳನ್ನ ಬಿಡ್ತೀವಿ ನೀನು ಮೊಮ್ಮಕ್ಕಳನ್ನ ಅಂತ. ಆಗೋದಿಲ್ಲ ಅಂತ. ಯಾಕೆಂದರೆ ಗೋವಿಂದ್ ಸಿಂಗ ಪರಿವರ್ತನೆ ಆಗಿದ್ರೆ ಎಷ್ಟೋ ಲಕ್ಷ ಜನ ಧರ್ಮ ಪರಿವರ್ತನೆ ಆಗೋರಿದ್ರು. ಯಾಕಂದ್ರೆ ಅವ್ರ ಶಿಷ್ಯರಿದ್ದರು.
ಅದಕ್ಕೆ ಅವ್ರನ್ನ ಹಿಡಿದಿದ್ರು ಅವರು. ಆ ಮಕ್ಕಳನ್ನು ಪೂರ್ತಿಯಾಗಿ ಗೋಡೆಯಲ್ಲಿ ಹೂತು ಹೋಗುವಾಗ ಗೋಡೆ ಕಟ್ಟಿ ಕೊಂದು ಹಾಕಿದರು. ಇದು ಅವ್ರು ಹೇಳಿದಂಥ ನಿಯಮಗಳು. ಗಜವಾಯಿ ಹಿಂದಂತೀವಿ ನಾವು. ಅಂದ್ರೆ ಆ ಇತಿಹಾಸ ಇದೆ. ಇದು ಆಯ್ತು ಅಂತಲ್ಲ. ನೀವು ಮತ್ತೆ ಕಾಶ್ಮೀರಕ್ಕೆ ಬರಬೇಕು, ಪಾಕಿಸ್ತಾನಕ್ಕೆ ಬರಬೇಕು, ಬಾಂಗ್ಲಾದೇಶಕ್ಕೆ ಬರಬೇಕು, ಕೇರಳಕ್ಕೆ ಬರಬೇಕು, ತಮಿಳ್ನಾಡಿಗೆ ಬರಬೇಕು. ಇವತ್ತೇನು ಅಂದು ಇತಿಹಾಸದಲ್ಲಿತ್ತು ಅದನ್ನೇ ನೆನಪು ಮಾಡ್ಕೊಂಡು ನೀವು ಹೇಳಿದೆ. ಇಲ್ಲ, ಆಗಿಲ್ಲ. ಇವತ್ತೂ ಅದೇ ಇದೆ. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು. ಇವರೆಂದೂ ಬದಲಾಗುವವರಲ್ಲ. ಅವರ ನೀತಿ ನಿಯಮಗಳಲ್ಲಿ, ಸಿದ್ಧಾಂತಗಳಲ್ಲಿ ಯಾವ ಬದಲಾವಣೆಯೂ ಆಗೋದಿಲ್ಲ. ಯಾಕಂದರೆ ಶರೀಯತ್ ಬದಲಾದರೆ ತಾನೇ ಎಲ್ಲ ಬದಲಾಗೋದು. ಧರ್ಮಶಾಸ್ತ್ರ ಹೇಳುತ್ತೆ ಅಂದಮೇಲೆ ಧರ್ಮಶಾಸ್ತ್ರದ ಪಾಲನೆಯನ್ನು ಮಾಡಬೇಕಲ್ಲ, ಮಾಡ್ತಾ ಇದ್ದಾರೆ. ಅದನ್ನು ಮಾಡಿದರೆ ಅವರಿಗೆ ಸ್ವರ್ಗದಲ್ಲಿ 72 ಜನ ಹೂರು, 72 ಹೂರ್ಸ್, ಹೂರಂದ್ರೆ ಹುಡುಗಿಯರು ಸಿಗ್ತಾರೆ ಅಂತ ಅವ್ರಿಗೆ. ಅದಕ್ಕಾಗಿ ಪಾಪ ಅವ್ರು ಮಾಡ್ತಾ ಇರ್ತಾರೆ. ಅವ್ರು ಧರ್ಮ ಉಳಿಸ್ಕೊಳ್ಳಿಕ್ಕೆ ಮಾಡ್ತಾರೆ. ನಾವು ನಮ್ಮ ಧರ್ಮ ಉಳಿಸ್ಕೊಳ್ಳಿಕ್ಕೆ ಏನು ಪ್ರಯತ್ನ ಮಾಡಬಾರ್ದ? ನಮ್ಮ ಧರ್ಮವನ್ನ ಉಳಿಸಿಕೊಳ್ಳುವ ಉದ್ದೇಶದಿಂದ ಕನ್ನೇರಿ ಶ್ರೀಗಳು ಒಬ್ಬ ಮುಸ್ಲಿಂ ವಿರೋಧಿಯಾಗಿದ್ದಾರೆ. ನಾನು ನಮ್ಮ ಧರ್ಮವನ್ನು ಉಳಿಸಿಕೊಳ್ಳೋದಕ್ಕಾಗಿ ಯಾರು ಬೇಕಾದವರು ವಿರೋಧನೂ ಕಟ್ಕೋಬೋದು. ಆಮೇಲೆ ಎಲ್ಲ ಮುಸ್ಲಿಮರು ವಿರೋಧಿ ಅಲ್ಲ. ಯಾರು ರಾಷ್ಟ್ರವಾದಿ ಮುಸಲ್ಮಾನರಿದ್ದಾರೋ ಅವ್ರು ನಮ್ಮವರು. ಯಾರು ಈ ರಾಷ್ಟ್ರ ಪ್ರೇಮ ಇಲ್ಲ, ಆಮೇಲೆ ಈ ರಾಷ್ಟ್ರದಲ್ಲಿರುವಂಥ ಜನರನ್ನು ಪ್ರೀತಿಸಲಿಕ್ಕೆ ತಯಾರಿಲ್ಲ, ಅವ್ರನ್ನ ಕೊಲ್ಲಲಿಕ್ಕೆ ತಯಾರಾಗಿದ್ದವರು, ಅಂಥವ್ರು ವಿರೋಧಿ ನಾನು. 50% ಮುಸ್ಲಿಮರು ನಮ್ಮ ದೇಶದಲ್ಲಿ ಇದ್ರೆ ಖಂಡಿತ ನಮ್ಮ ದೇಶ ಉದ್ಧಾರ ಆಗಲ್ಲ ಅನ್ನೋ ಮಾತು ನೀವು ಹೇಳೋದ್ರ ಮೂಲಕ ಎಲ್ಲ ಒಳ್ಳೆ ಮುಸ್ಲಿಮರಿಗೆ ಅಪಮಾನ ಆಗೋದಿಲ್ವಾ? ನೋಡಿ, ಒಳ್ಳೆಯ ಮುಸಲ್ಮಾನರಾಗಿದ್ದರೆ ಅವ್ರ ಜನರಿಗೆ ಹೇಳಬೇಕು, ನಾವು ಮಾಡ್ತಾ ಇರೋದು ಸರಿಯಲ್ಲ. ನೋಡಿ, ಯಾವಾಗಲೂ ನಮ್ಮ ಚಾಣಕ್ಯ ಒಂದು ಮಾತನ್ನು ಹೇಳ್ತಾ ಇದ್ದ, ದೇಶ ದುಷ್ಟರಿಂದ ಎಂದೂ ಹಾಳಾಗೋದಿಲ್ಲ, ದೇಶ ಸಜ್ಜನರ ಮೌನದಿಂದ ಹಾಳಾಗುತ್ತೆ. ಒಳ್ಳೆಯದಕ್ಕೆ ಒಳ್ಳೆಯದು, ಕೆಟ್ಟದ್ದಕ್ಕೆ ಕೆಟ್ಟದ್ದು ಅಂತ ಹೇಳದೆ ಯಾರು ಸುಮ್ಮನೆ ಕೂಡ್ತಾರಲ್ಲ ಅವರಿಂದ ದೇಶ ಹಾಳಾಗುತ್ತೆ. ಇದು ಚಾಣಕ್ಯ ಹೇಳಿದ್ದು, ನಮ್ಮ ಚಾಣಕ್ಯ ಹೇಳಿದ್ದು. ಹಾಗಾದರೆ ಅವ್ರಿಗೆ ಹೇಗೆ ಒಳ್ಳೆಯವರು ಅನ್ನೋದು? ಅದಕ್ಕೆಲ್ಲ ಸಮ್ಮತಿಸ್ತಾ ಇದ್ದೀವಿ ಅಂದ್ರೆ, ನೀವು ಮಾಡುವಂಥ ಕೆಟ್ಟ ಕೆಲಸಗಳನ್ನೆಲ್ಲವನ್ನೂ ಸಹಿತ ನೀನು ಮಾಡು, ನಾನು ಕಣ್ಣು ಮುಚ್ಕೊಂಡಿರ್ತೀನಿ ಅಂದರೆ ಹೇಗೆ ಸಜ್ಜನರು ಅನ್ನೋದು? ಆದ್ದರಿಂದ ಅವ್ರು ಯಾವಾಗ ಅವರಲ್ಲಿ ಜಾಗೃತಿ ಬರಬೇಕು, ನಾವು ಈ ರೀತಿ ದ್ವೇಷ ಬಿತ್ತೋದು ಒಳ್ಳೆಯದಲ್ಲ. ನಾವು ಆತ್ಮೀಯತೆಯಿಂದ ಬದುಕೋಣ. ಯಾಕೆಂದರೆ ಸ್ವಾತಂತ್ರ್ಯದ ಕಾಲದಲ್ಲಿ ದೇಶ ಈ ವಿಭಜನೆ ಆದಾಗ ಆ ಕಡೆಯಿಂದೆಲ್ಲ ಹೆಣಗಳ ರಾಶಿ ಭಾರತದಲ್ಲಿ ಬರ್ತಿತ್ತು. ರೈಲ್ವೆಗಳು ತುಂಬಿ ಬರ್ತಾಯಿದ್ದು. ಒಂದೊಂದು ರೈಲ್ವೆದಲ್ಲಿ 10,000 ಹೆಣಗಳು ಬರ್ತಾಯಿದ್ದು. ನರಳುವವರು, ಚೀರುವವರು, ಸುಮ್ಮನೆ ಬಿದ್ದಂಥವರು, ಇಂಥವರನ್ನು ನಮ್ಮ ದೇಶದಲ್ಲಿ ಅವರು ಆ ರೈಲ್ವೆಗೆ ಬರೆದಿದ್ದರು, ಸ್ವಾತಂತ್ರ್ಯದ ಕೊಡುಗೆ ನಿಮಗೆ ಅಂತ. ಬಂದು ನಾವೆಲ್ಲ ಸಹಿಸ್ತೀವಿ. ನಮ್ಮಲ್ಲಿ ಯಾರನ್ನೂ ಹೊರಗೆ ಹಾಕಬಾರ್ದು. ನಮ್ಮಲ್ಲಿ ಆರಂಭ ಆಗಿತ್ತು ಇವ್ರನ್ನ ಹೊರಗೆ ಹಾಕಿಬಿಡೋಣ ಅಂತ. ಯಾಕೆಂದರೆ ಬಾಬಾ ಸಾಹೇಬ್ ಅವ್ರು ಹೇಳಿದರು, ನೀವೊಂದು ವೇಳೆ ಮುಸ್ಲಿಮರಿಗಾಗಿ ಪಾಕಿಸ್ತಾನ, ಹಿಂದೂಗಳಿಗಾಗಿ ಹಿಂದೂಸ್ತಾನ ಅಂತ ಮಾಡಿದ್ರಿ ಅಂದಮೇಲೆ ಕೊನೆಯ ವ್ಯಕ್ತಿ ಆ ಕಡೆ ಹೋಗ್ಬೇಕು, ಪಾಕಿಸ್ತಾನದಲ್ಲಿ ಮುಸ್ಲಿಮು. ಆಮೇಲೆ ಪಾಕಿಸ್ತಾನದಲ್ಲಿರುವಂಥ ಕೊನೆಯ ಹಿಂದೂ ಇಲ್ಲಿ ಬರಬೇಕು. ಅಂದಾಗನೇ ಈ ಎರಡೂ ದೇಶಗಳು ಸುಖವಾಗಿರೋದು. ಆದರೆ ನಮ್ಮ ದೇಶದಲ್ಲಿ ಕೆಲವೊಂದು ರಾಜಕೀಯ ಇಚ್ಛಾಶಕ್ತಿ ಅಭಾವದಿಂದ ಎಲ್ಲರನ್ನೂ ಕಳಿಸ್ಲಿಕ್ಕೆ ಆಗಲಿಲ್ಲ. ಯಾಕಾಯ್ತು ಅನ್ಸುತ್ತೆ ಸ್ವಾಮೀಜಿ? ಗಾಂಧೀಜಿಯವರು ಉಪವಾಸಕ್ಕೆ ಕೂತ್ಬಿಟ್ರು. ಪಾಕಿಸ್ತಾನದಿಂದ ಬಂದಂಥ ಜನರು ಎಲ್ಲೋ ಶಾಲೆಗಳಲ್ಲಿ ಬಂದಂಥ ನಮ್ಮ ಹಿಂದೂಗಳು ಊಟ ಬಟ್ಟೆ ಮೇಲೆ ಬಂದಿದ್ದರು. ಬರುವಾಗ ದಾರಿಯಲ್ಲಿ ತಾವು ಓದಬೇಕು, ಸುಮಾರು ಪುಸ್ತಕಗಳಿವೆ ಈ ವಿಭಜನೆ ಇತಿಹಾಸವನ್ನು ಹೇಳುವಂಥ. ದೇಶಿ ಜನರು ಬರೆದಿದ್ದಾರೆ, ಆಮೇಲೆ ವಿದೇಶಿ ಜನರು ಬರೆದಿದ್ದಾರೆ. ನಾನು ನೋಡಿದ್ದೀನಿ, ಅದರಲ್ಲಿ ಬರೆದಿದ್ದಾರೆ. ಸತ್ತ ತಾಯಿ, ಅವಳ ಕೊಲೆ ಆಗಿದೆ, ಅವಳು ಬಿದ್ದಿದ್ದಾಳೆ, ಅತ್ಯಾಚಾರ ಮಾಡಿ ಅವಳನ್ನು ಚೂರುಗಳಿಂದ ಚುಚ್ಚಿ ಕೊಲೆ ಮಾಡಿದ್ದಾರೆ, ಆದರೆ ಮಗು ಜೀವಂತ ಇದೆ. ಆ ಸತ್ತ ತಾಯಿಯ ಮೊಲೆ ಕುಡಿತಾ ಇದೆ ಮಗು. ಅಷ್ಟರಲ್ಲಿ ಮತ್ತೊಂದು ಗ್ಯಾಂಗ್ ಬರುತ್ತೆ ಅವ್ರದ್ದೇ. ಏನು ಮಾಡ್ತಿ, ಇದೊಂದು ಮಗು ಜೀವಂತ ಇದೆಯಲ್ಲ ಅಂತ 2 ಕಾಲನ್ನು ಹಿಡಿದು ತಲೆಯನ್ನೇ
ನೆಲಕ್ಕೆ ಅಪ್ಪಳಿಸ್ತಾರೆ. ಓದ್ಬೇಕು ನಮ್ಮ ಜನರು. ನಾವು ಇತಿಹಾಸ ಓದದೇ ಇದ್ರೆ ನಮ್ಮ ಜೀವನದಲ್ಲಿ ಬಹಳ ದೊಡ್ಡ ತಪ್ಪುಗಳನ್ನು ಮಾಡುವ ಸಾಧ್ಯತೆ ಇದೆ. ನಾವು ಇತಿಹಾಸ ನಿರ್ಮಾಣ ಮಾಡೋದು ಒಂದು ಕಡೆ ಇರಲಿ, ಇತಿಹಾಸ ಓದಿದರೆ ನಾವು ಹೇಗಿರಬೇಕು ಅನ್ನೋದು ನಮ್ಗೆ ಗೊತ್ತಾಗುತ್ತೆ. ಯಾವ ತಪ್ಪುಗಳು ಮರುಕಳಿಸಬಾರ್ದು ಅಂತ. ಇದರಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಂತ ಅವಾಗ ಹೋಗಬೇಕಾಗಿತ್ತು, ಹೋಗಲಿಲ್ಲ. ಗಾಂಧೀಜಿಯವರು ಆಕಸ್ಮಿಕವಾಗಿ ತಮ್ಗೆ ಗೊತ್ತಿದೆ, ಕೆಲವು ಜನ ಎಲ್ಲಿ ಜಾಗ ಸಿಕ್ತೋ, ತಮಗೆ ಆಗಸ್ಟ್ ಅಂದ್ರೆ ಗೊತ್ತಲ್ಲ, ಆಗಸ್ಟ್ 14 ಅದು ಮಳೆಗಾಲದ ದಿವಸ, ತುಂಬ ಚಳಿ. ಅಂಥ ಸಂದರ್ಭದಲ್ಲಿ ಎಲ್ಲೋ ಯಾರೋ ಗುಡಿಗಳಲ್ಲಿ ವಾಸ್ತವ್ಯ ಮಾಡಿದರು, ಆ ಕಡೆಯಿಂದ ಬಂದವರು. ಇನ್ನು ಕೆಲವು ಜನ ಶಾಲೆಗಳೇ ಇರಲಿಲ್ಲ ಆ ಕಾಲದಲ್ಲಿ, ಅಷ್ಟು ಅಲ್ಲಿದ್ದರು. ಸಾರ್ವಜನಿಕ ಎಲ್ಲಿ ಜಾಗ ಸಿಗ್ತಿತ್ತು ಅಲ್ಲಿರ್ತಿದ್ರು. ಆಮೇಲೆ ಮಸೀದಿಗಳಲ್ಲಿ ಜನರು ಹೋದರು. ಆಗ ಹೋದಾಗ ಆ ಜನ ಅದೇ ಸ್ಥಿತಿಯಲ್ಲಿ ಹೋಗಿ ಗಾಂಧಿಯವರ ಹತ್ರ ತಕರಾರು ಮಾಡಿದರು, ನಮ್ಮ ಮಸೀದಿಗಳನ್ನು ಆಕ್ರಮಿಸ್ತಾ ಇದ್ದಾರೆ ಜನ ಅಂತ. ಗಾಂಧೀಜಿಯವರು ಅವ್ರನ್ನೆಲ್ಲ ಹೊರಗೆ ಹಾಕ್ರಿ ಅಂದರು. ಹೊರಗಡೆ ಧಾರಾಕಾರವಾಗಿ ಮಳೆ ಸುರಿತಾ ಇದೆ, ಹೇಗೆ ಮಾಡೋದು? ಏನೇ ಇರಲಿ ಅವ್ರ ಮನಸ್ಸನ್ನು ನೋಯಿಸಬಾರ್ದು ನಾವು, ಮುಸ್ಲಿಮರ ಮನಸ್ಸನ್ನು ನೋಯಿಸಬಾರ್ದು, ಹೊರಗೆ ಹಾಕ್ರಿ ಅಂದರು. ಜನ ಆ ಧಾರಾಕಾರ ಮಳೆಯಲ್ಲಿ ಸತ್ತು ಹೋದರು. ಅವ್ರಿಗೆ ದಯ ಬರಲಿಲ್ಲ, ಯಾರಿಗೆ? ಮಸೀದಿಯವರಿಗೆ. ಆದರೆ ನಮ್ಮ ಜನ ಹಾಗಲ್ಲ, ತಮ್ಮ ಮನೆಗಳನ್ನು ಕೊಡ್ತಾರೆ. ಈಗಲೂ ಸಹಿತ ಆಪತ್ತಿ ವಿಪತ್ತಿ ಪ್ರಸಂಗಗಳು ಬಂದರೆ ಯಾವ ಜಾತಿಯವರಂತ ನೋಡೋದಿಲ್ಲ, ಯಾವ ಧರ್ಮದವ್ರಂತ ನೋಡೋದಿಲ್ಲ. ನಿಮ್ಮ ಈ ಮಾತುಗಳನ್ನು ಗಮನಿಸಿದಾಗ ಅದು ಎಷ್ಟು ಭಾವಪೂರ್ಣವಾಗಿತ್ತು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ದೆ. ಆ ನೋವಿನ ಸಂಗತಿಯನ್ನು ಗಮನಿಸಿದಾಗ ನನಗೆ ಆಗ್ತಿದೆಯೇನೋ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿ ತಳೀತು. ಅದನ್ನು ನಾನು ನೋಡ್ತೇನೆ. ಇತಿಹಾಸವನ್ನು ಓದಬೇಕು ಅಂತ ಹೇಳ್ತೀರಿ. ನಮ್ಮ ಸಂತರು ಮಹಾತ್ಮರು ಪ್ರೀತಿಯಿಂದ ಇಡೀ ಜಗತ್ತನ್ನೇ ಗೆಲ್ಲಬಹುದು ಅನ್ನೋ ಮಾತನ್ನು ಕೂಡ ಅದೇ ಇತಿಹಾಸದಲ್ಲಿ ಹೇಳಿದ್ದಾರೆ. ಹೀಗಿರುವಾಗ ಯಾವ ಮಾತನ್ನು ನಂಬಬೇಕು ನಂಬಾರ್ದು ಅನ್ನೋ ಒಂದು ಗೊಂದಲ ಕೂಡ ಇವತ್ತಿನ ಸಮಾಜಕ್ಕೆ ಇದೆ ಅಂತ ಅನ್ಸೋದಿಲ್ಲ? ನೀವು ಆಗಲೆಯಿಂದನೂ ಅದೇ ಒಂದು ಇದನ್ನು ಬಾರಿಸ್ತಾ ಇದ್ದೀರಿ, ಪ್ರೀತಿಯಿಂದ ಗೆಲ್ಲೋದು. ಯಾರು ಮನುಷ್ಯರಿದ್ದಾರೆ ಅವರು ನಾನು ಹೇಳ್ತಾ ಇಲ್ಲ, ನಮ್ಮ ಹಿರಿಯರು ಹೇಳಿದ್ದು. ಪ್ರೀತಿಯಿಂದ ಗೆಲ್ಲುವಂಥ ಪ್ರಯತ್ನನೇ ಗಾಂಧೀಜಿಯವ್ರು ಮಾಡಿದರು. ಗೆಲ್ಲಲಿಕ್ಕಾಯ್ತಾ? 2 ದೇಶ ಆಗಬಾರ್ದಾಗಿತ್ತು ಆ ಪ್ರೀತಿಯಿಂದ. 2 ದೇಶ ಆಗಿ ಹೋಯ್ತಲ್ಲ. 2 ಸಮಾಜಗಳನ್ನು ಕೂಡಿಸ್ಬೇಕು ಅಂತ ತುಂಬ ಪ್ರಯಾಸ ಪಟ್ಟರು ಪ್ರೀತಿಯಿಂದ. ಆಯ್ತಾ? ಮೋಫ್ಲಾ ದಂಗೆಗಳಾಗಲಿಲ್ಲ. ಅಲ್ಲ ಸ್ವಾಮೀಜಿ, ಅಂದ್ರೆ ನೀವು ಹೇಳ್ತಾ ಇರೋದು ಯಾವುದು ಅಸತ್ಯ ಅಂತ ಹೇಳ್ತಾ ಇಲ್ಲ ನಾನು, ನೀವು ಸತ್ಯವನ್ನೇ ಹೇಳ್ತಾ ಇದ್ರಿ. ಆದ್ರೆ ನಾವು ಆದಷ್ಟು ಪ್ರೀತಿ, ಈಗ ನಾನು ಹೇಳೋದು, ನಾವು ಪ್ರೀತಿಯಿಂದ ಬದುಕಬೇಕು ಅಂತ ಹೇಳ್ತೀವಲ್ಲ, ಒಬ್ಬ ಇಮಾಮನೂ ಸಹಿತ ಒಬ್ಬ ಮುಲ್ಲಾನು ಸಹಿತ ಹೇಳಬೇಕು, ನಾವೆಲ್ಲರೂ ಪ್ರೀತಿಯಿಂದ ಬದುಕೋಣ ಅಂತ. ಪ್ರೀತಿ ಪರಸ್ಪರವಾಗಿರ್ಬೇಕು ನೀವು ಹೇಳ್ತಾ ಇದ್ದೀರಿ. ಒನ್ ವೇ ಇರಬಾರ್ದು. ಒನ್ ವೇ ಇದ್ರೆ ನಾವು ತಲೆ ಕೆಟ್ಟವನು ಅಂತಾರೆ. ನಾನು ನಿಮ್ಮನ್ನು ಪ್ರೀತಿಸ್ತೀನಿ, ನಿಮ್ಮನ್ನು ತುಂಬಾ ಪ್ರೀತಿಸ್ತೀನಿ, ನಿನ್ನ ತಲೆ ಕೆಟ್ಟಿದೆ ಅಂತಾರೆ. ಎದುರಿನ ವ್ಯಕ್ತಿಯೂ ಸಹಿತ ರೆಸ್ಪಾನ್ಸ್ ಮಾಡ್ಬೇಕಲ್ಲ, ಅವಾಗ ಪ್ರೀತಿ ಆಗತ್ತೆ. ಸ್ವಾಮೀಜಿ, ನೀವು ಎಲ್ಲ ನಿರೀಕ್ಷೆಗಳನ್ನ ಮೀರಿದಂಥವ್ರು. ಸ್ವಾಮೀಜಿ ಸನ್ಯಾಸ ಅಂತ ಹೇಳಿದಾಗ, ಸನ್ಯಾಸ ಅಂದ್ರೆ ಯಾವುದೇ ನಿರೀಕ್ಷೆಗಳು ನನಗಿಲ್ಲ. ನಂದೊಂದು ಕರ್ತವ್ಯ ಇದೆ, ನನ್ನ ಧರ್ಮವನ್ನು ನಾನು ರಕ್ಷಿಸ. ಆ ಕರ್ತವ್ಯವನ್ನು ಮರೀಲಿಕ್ಕಾಗೋದು. ನಾವು ಬಂದದ್ದೇ ನಮ್ಮ ಧರ್ಮ ರಕ್ಷಣೆಗಾಗಿ. ಅದು ಉಪದೇಶದಿಂದ ಆಗಲಿ ಮತ್ಯಾವ ದೃಷ್ಟಿಯಿಂದಾಗಲಿ ನಮ್ಮ ಧರ್ಮದ ಬಗ್ಗೆ ಜನರಿಗೆ ತಿಳುವಳಿಕೆಯನ್ನು ಕೊಡಬೇಕು. ನಮ್ಮ ಧರ್ಮದ ಬಗ್ಗೆ ಏನಾದರೂ ಅಪನಂಬಿಕೆಗಳಿದ್ರೆ ಅವುಗಳನ್ನು ದೂರ ಮಾಡಬೇಕು. ನಮ್ಮ ಜನರನ್ನ ನಾವು ಸರಿಯಾದ ಮಾರ್ಗದಲ್ಲಿ ನಡೆಯೋದಕ್ಕೆ ಪ್ರವೃತ್ತರನ್ನಾಗಿಸಬೇಕು. ಈಗ ಈ ವೀರಶೈವ ಮತ್ತು ಲಿಂಗಾಯತ ಎರಡೂ ಒಂದೇ ಅಂತ ಹೇಳೋದ್ರ ಪ್ರಮೇಯದ ಮೂಲಕ ಸಮಾಜದಲ್ಲಿ ಯಾವ ಸಂದೇಶವನ್ನ ರವಾನೆ ಮಾಡ್ತಾ ಇದ್ದೀರಿ? ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಕಾರ್ಯಕ್ರಮಗಳನ್ನು ರೂಪಿಸಿದ್ದೀರಿ ತಾವು? ಕಾರ್ಯಕ್ರಮಗಳು ರೂಪಿಸುವ ಏನು ಮಾಡೋ ಅವಶ್ಯಕತೆ ಇಲ್ಲ. ಅವ್ರು ಒಂದಾಗಿದ್ದಾರೆ, ಚೆನ್ನಾಗಿದ್ದಾರೆ. ಯಾರು ಒಂದಾಗಿದ್ದಾರೆ? ವೀರಶೈವರು ಲಿಂಗಾಯತರು ಎಲ್ಲರೂ ಒಂದೇ. ಪ್ರತಿದಿನವೂ ಸಹ ಇವ್ರ ಮನೆ ಹುಡುಗಿ ಆ ಕಡೆ ಕೊಡ್ತಾರೆ, ಆ ಮನೆ ಹುಡುಗಿ ಇವ್ರು ತರ್ತಾರೆ. ಇವ್ರ ಮದುವೆ ಯಾವುದೇ ಸಮಾರಂಭಗಳಲ್ಲಿ ಎಲ್ಲ ಊರೇ ಒಂದಾಗಿರುತ್ತೆ. ಇದು ಭಿನ್ನಾಭಿಪ್ರಾಯ ಬಂದಿರೋದು ನಮ್ಮಂತವರಲ್ಲಿ. ಅಂದ್ರೆ ಇದನ್ನು ಹೂಲ್ ಎಬ್ಬಿಸಿದವರು ಸ್ವಾಮಿಗಳು. ಇವು ಬರೀ ಪದಗಳ ಭೇದ ಇದು. ಅದಕ್ಕೆ ಮತ್ತೇನೇನೋ ಮಸಾಲೆ ಹಚ್ಚಿ ಬೆಂಕಿ ಹಚ್ಚೋದಕ್ಕೆ ಏನು ಬೇಕೋ ಅದನ್ನೆಲ್ಲ ಮಾಡ್ತಾ ಇರ್ತಾರೆ ಕೆಲವು ಜನ. ಅಂಥ ಕೆಲಸವನ್ನು ನಮ್ಮ ಸ್ವಾಮಿಗಳು ಕೆಲವು ಜನ ಮಾಡ್ತಾ ಇದ್ದಾರೆ. ಆದರೆ ಸಾಮಾನ್ಯ ಜನರಲ್ಲಿ ಏನೂ ಭೇದ ಇಲ್ಲ. ಅಂದರೆ ಸ್ವಾಮೀಜಿಗಳಲ್ಲಿ ಒಗ್ಗಟ್ಟು
ಅಷ್ಟು ಇಲ್ಲ ಅಂತನಾ? ಇಲ್ಲ ಅಂತ ಇರ್ಬೋದು, ಅಥವಾ ಅವರ ವೈಚಾರಿಕ ದಿವಾಳಿತನ ಅನ್ಬೋದು. ಅದರಿಂದಾಗಿ ಆಗತ್ತೆ. ಇರದೇ ಇದ್ರೆ ನಮ್ಮ ಸಾಮಾನ್ಯ ಜನ ಯಾರೇ ಸ್ವಾಮಿಗಳು ಬರಲಿ ಎಲ್ರಿಗೂ ವಂದನೆ ಮಾಡ್ತಾರೆ, ಎಲ್ರಿಗೂ ಪ್ರಸಾದ ಮಾಡಿಸ್ತಾರೆ, ಎಲ್ರಿಗೂ ದಕ್ಷಿಣ ಕೊಟ್ಟು ಕಳಿಸ್ತಾರೆ. ಆ ಸಂಪ್ರದಾಯ ಈ ಸಂಪ್ರದಾಯ, ಆ ಲಿಂಗಾಯತರು ವೀರಶೈವರು ಹಾಗೆ ಹೀಗೆ ಸಾಮಾನ್ಯ ಜನರ ಮನಸ್ಸಿನಲ್ಲಿ ಏನೂ ಇಲ್ಲ. ಅವ್ರು ತುಂಬ ನಮಗಿಂತಲೂ ಭಾಳ ದೊಡ್ಡವರು ಅಂತ ನನ್ನ ಅಭಿಪ್ರಾಯ. ಅವ್ರ ವಿಶಾಲ ಹೃದಯ, ಭಕ್ತರ ಹೃದಯ ನೋಡ್ರಿ ನೀವು ಎಷ್ಟು ವಿಶಾಲವಾಗಿದೆ. ಕೆಲವು ಜನರನ್ನ ಅಪವಾದಾತ್ಮಕವಾಗಿ, ಯಾಕಂದ್ರೆ ನಾವೇ ಸಾಕಿದಂಥವು ಕೆಲವೊಂದು 4 ನಮ್ಮಿಂದ ಇರ್ತಾವ, ಅವು ಅಷ್ಟು ಹೆಂಗೆ ಬೇಕು ಹಂಗೆ ಮಾತಾಡ್ತಿರ್ತಾವ. ಆದ್ರೆ ಉಳಿದು ಏನು ಜನ ಇದ್ದಾರೆ, ಬಹುಸಂಖ್ಯಕ ಜನರು, ಅವರಲ್ಲಿ ಯಾವ ಭೇದಗಳು ಇಲ್ಲ. ಮತ್ತೆ ಜಾತಿ ಭೇದಗಳು ಹೊರಗಿರ್ಬೋದು. ಅಲ್ಲಿ ಒಂದೇ ಊರಲ್ಲಿರುವಂಥವ್ರು ತುಂಬಾ ಪ್ರೀತಿಯಿಂದ, ಒಂದೊಂದು ಊರಲ್ಲಿ ತಾವು ಮುಸಲ್ಮಾನರನ್ನು ನೋಡ್ರಿ. ಈಗ ನಮ್ಮ ಭಕ್ತರೇ ಇರುವಂತ ಊರುಗಳಲ್ಲಿ ನಮ್ಮ ಭಕ್ತರು ಮುಸಲ್ಮಾನರು ಇದ್ದಾರೆ. ನಾನು ಎಷ್ಟು ಬೈದ್ರು ಅವ್ರ ಮನಸ್ಸಿಗೆ ಹಚ್ಕೊಳ್ಳೋದಿಲ್ಲ. ಅವ್ರಂತಾರ ನಮ್ಮ ಅಪ್ಪಾರು ಹೆಂಗ್ ಮಾತಾಡಕತ್ತಾರ ನೋಡತ್ತಾರ. ಯಾಕಂದ್ರೆ ಅವರು ನಮ್ಮಲ್ಲಿ ಅಂತವ್ ಕೆಲವೊಂದು ಅದಾವ್ರಿ, ಅದಕ್ಕೆ ಅವ್ರ ಅಪ್ಪಗಳು ಮಾತಾಡಕತ್ತಾರಂಗ ಅಂತ ಹಿಂಗ ಅಂತಿರ್ತಾರ ಅವ್ರು. ಎಷ್ಟೋ ಜನ ಅದಾರ ನಮ್ಮ ಊರುಗಳು ಅದಾವ ಎಷ್ಟೋ. ಆ ಊರಲ್ಲಿ ಹಿಂದೂಗಳು ಮುಸಲ್ಮಾನ್ ಲಿಂಗಾಯತರು ಆಮ್ಯಾಗ ಉಳಿದ ಎಲ್ಲ ಜಾತಿಯವರು, ಬರೇ ಲಿಂಗಾಯತರು ಮಾತಾಡೋದಿಲ್ಲ, ಹಿಂದೂಗಳು ಮುಸಲ್ಮಾನರು ಕೂಡಿ ಅದಾರ. ಅಲ್ಲಿ ಯಾವುದೇ ಉತ್ಸವ ಮಾಡ್ಬೇಕಾದ್ರೆ ಇಬ್ರು ಕೂಡಿ ಮಾಡ್ತಾರೆ. ಹೌದು ಹೌದು. ಮೊದಲು ಈ ಮೊಹರಂ ಅನ್ನ ಹಿಂದೂಗಳೇ ಆಚರಿಸ್ತಿದ್ರು, ಈಗಿಲ್ಲ. ಈಗ ಅವರು ಜಮಾತಿಯವರು ಬಂದ್ರು, ಊರು ಬಂದು ಆ ಜನರ ತಲೆ ಕೆಡಿಸಿದ್ರು. ಅಲ್ಲ, ಉತ್ತರ ಕರ್ನಾಟಕದ ಬಹುತೇಕ ಭಾಗಗಳಲ್ಲಿ ಈಗಿಲ್ಲ, ಹೋಯ್ತು, ಕಡಿಮೆ ಆಯ್ತು. ತುಂಬಾ ಇದರಲ್ಲಿ ಇದು ಆಚರಿಸಬಾರ್ದು ನೀವು ಅಂತ ಅವ್ರಿಗೆ ಹೇಳಿಬಿಟ್ರು. ಅಲ್ಲಿ ಮೊದಲು ಪ್ರಸಾದ ತಗೊಳ್ಳಿಕ್ ಒಬ್ಬ ಮುಲ್ಲಾ ಕೊಡ್ತಿದ್ದ, ಉಳ್ದೆಲ್ಲ ನಮ್ ಜನನೇ ಮಾಡ್ತಿದ್ರು. ಸಕ್ರೆ ಉತ್ಸವ, ಮಾದ್ಲಿ ಉತ್ಸವ, ಸಕ್ರೆ ಉತ್ಸವ ಅಂತಿದ್ದೀವಿ. ಅವರು ಜಮಾತಿಯವ್ರು ಬಂದು ಇದು ನಮ್ಮ ಧರ್ಮ ಅಲ್ಲ, ಇದು ನಮ್ದು ಈ ರೀತಿ ರಿವಾಜುಗಳಿಲ್ಲ, ಇವನ್ ಮಾಡಬಾರ್ದು ಅಂತ ಆ ಪಾಪ ಮುಗ್ಧರ ತಲೆ ತುಂಬಿದ್ರು. ನೀವೆಂಥದ್ದು ಮಾಡಬಾರ್ದು, ಇವ್ರನ್ನ ಸಮೀಪ ತರಬಾರ್ದು, ನೀವು ಅವ್ರ ಸಮೀಪ ಹೋಗಬಾರ್ದು. ಅವರೆಲ್ಲ ನಮ್ಮ ಜಾತ್ರೆ ಕೇತ್ರಗಳಲ್ಲಿ ಬರ್ತಿದ್ರು, ಅವ್ರ ಮನೆಯೊಳಗೂ ಸಿಹಿ ಊಟ ಅಡಿಗೆ ಮಾಡ್ತಿದ್ರು, ಎಲ್ಲರೂ ಕೂಡ ಮಾಡ್ತಿದ್ರು, ಇಡೀ ಊರೇ. ಇತ್ತೀಚೆಗೆ ಕೆಲವು ಜನರನ್ನು ಬಿಟ್ಟರೆ ಬಹಳ ಜನರ ತಲೆ ಕೆಡಿಸ್ಬಿಟ್ಟಾರ. ಆಮ್ಯಾಗ ವರ್ಷ ತಲೆ ಕೆಡಿಸೋ ಕೆಲಸ ಅವ್ರು ನಡೆದೇ ಇರ್ತೈತೆ. ನಾ ಹೇಳ್ತೀನಲ್ಲ, 7,25,000 ಮದರ್ಸಾಗಳಿವೆ. ಅಲ್ಲಿಂದ ಹೊರಗೆ ಬರುವಂಥ ಪ್ರಾಡಕ್ಟ್ ಏನು ಕೆಲಸ ಮಾಡ್ತಾರಂತೆ. ಈ ಇಮಾಮ್ಗಳಂತೆ ಹೊರಗೆ ಈ ಶಿಕ್ಷಕರಾಗಿ ಬರ್ತಾರಲ್ಲ, ಬಂದವ್ರು ಏನು ಕೆಲಸ ಮಾಡ್ತಾರೆ? ಎಲ್ಲ ಗಂಟ ಮಟ್ಟಿ ಬೆನ್ನಿಗೆ ಕಟ್ಕೊಳ್ಳೋದು, ಊರೂರಿಗೆ ಹೋಗೋದು, ಅವ್ರ ತಲೆ ಕೆಡಿಸೋದು ಎಲ್ಲ. ಇವತ್ತಿನವರೆಗೆ 100 ವರ್ಷಗಳವರೆಗೆ ಒಬ್ಬರೊಂದಿಗೆ ಒಬ್ಬರು ಅವಿನಾಭಾವ ಸಂಬಂಧದಿಂದ ಇದ್ದವರನ್ನು ಹಾಗೆ ಮಾಡಬಾರ್ದು, ನೀನು ಪ್ರತಿ ದಿವಸ ಇದನ್ನು ಮಾಡಬೇಕು, ಅದನ್ನು ಮಾಡಬೇಕು, ಅದಕ್ಕೆ ಹೋಗಬೇಡ, ಇವ್ರು ಇದಕ್ಕೆ ಹೋಗಬೇಡ, ಈ ತಲೆ ಕೆಡಿಸಿ ಅವ್ರು ಹೋಗಾಕತ್ತಿದ್ರು. ನಾವು ಎಲ್ಲರೂ ಒಂದು ಹಿಂದೂಗಳು, ನೀವು ಪ್ರೀತಿಯಿಂದ ಇರ್ರಿ ಅಂತ ನಾವು ಹೇಳ್ಕೊಂತ ಹೊಂಟೀವಿ. ನಮ್ಮನ್ನಂತಾರೆ ತಲೆ ಕೆಟ್ಟೈತೆ, ಹುಚ್ಚೈತಿದು ಅಂತ. ಅವರೇ ಅಂತಾರೆ, ಇದು ಹುಚ್ಚೈತಿ ಅಂತಾರೆ ಅವರು. ನಾವು ಇವ್ರು ಕುತ್ತಿಗೆ ಕತ್ತರಿಸ್ಬೇಕಂತೀವಿ, ಇವ್ರು ನಿಮ್ಮನ್ನ ಅಪ್ಕೋತೀವಿ ಅಂತಾವ್, ಏನು ಹೇಳೋದು ಅಂತಾರೆ ಅವ್ರು. ಆ ಮಾತು ಅಂದ್ರೆ ನನಗೆ ಕೆಲವು ಜನ ಆತ್ಮೀಯರಿದ್ದಾರೆ, ಅವ್ರು ಹೇಳ್ತಾರೆ. ಮುಸ್ಲಿಮ್ರೇ ತುಂಬಾ ಆತ್ಮೀಯರಿದ್ದಾರೆ ನನಗೆ ಕೆಲವು ಜನ. ಅವ್ರಂತಾರ, ನಿಮ್ಮಂತ ಹಿಂಗೆ ಹೇಳಿದ್ರೆ ಅಂದ್ರೆ ಹುಚ್ಚರಂತಾರ ಅವರು. ಇವ್ರ ಧರ್ಮ ಹ್ಯಾಕ್ ಕಾಪಾಡ್ಕೋಬೇಕು ಅನ್ನೋದು ಇವಕ್ಕೆ ಬುದ್ಧಿಲ್ಲ ಅಂತಾರೆ. ಹೆಂಗ್ ಸ್ವಾಮೀಜಿ ಕಾಪಾಡೋದು? ಧರ್ಮ ಅಂದ್ರೆ ಹೆಂಗ್ ಕಾಪಾಡೋದು? ಧರ್ಮ ಆಚರಣೆಯಿಂದ ಕಾಪಾಡಬೇಕು. ಏನು ಧರ್ಮ ಅಂದ್ರೆ ನಿಮ್ ಪ್ರಕಾರ? ಧರ್ಮ ಅಂದ್ರೆ ಆಚಾರ ಪರಮೋ ಧರ್ಮ. ಒಂದು ಉತ್ತಮ ಆಚರಣೆಗಳನ್ನು, ಉತ್ತಮ ಗುಣಗಳನ್ನ ಸಂಗ್ರಹಿಸಿಕೊಳ್ಬೇಕು, ಅವುಗಳನ್ನ ನಮ್ಮ ಆಚರಣೆಯಲ್ಲಿ ತರಬೇಕು. ಆಮೇಲೆ ಸಮಷ್ಟಿಯ ಕಲ್ಯಾಣಕ್ಕಾಗಿ ಮಾಡಿದಂಥ ನಿಯಮಗಳು. ಇನ್ನೊಬ್ಬರಿಗೆ ತೊಂದರೆಯನ್ನು ಕೊಡಬೇಡ, ಇನ್ನೊಬ್ಬರನ್ನು ನಿನ್ನಂತೆ, ತನ್ನಂತೆ ಪರರ ಬಗೆದಡೆ ಕೈಲಾಸ ಭಿನ್ನಾಣ ಉಂಟೆ ಸರ್ವಜ್ಞ. ಇದು ನಮ್ಮ ಧರ್ಮ. ಆಮೇಲೆ ನಮ್ಮ ಧರ್ಮ ಅಂದ್ರೆ ಕರ್ತವ್ಯ. ಪರರ ಬಗೆದೊಡೆ ಕೈಲಾಸ ಭಿನ್ನಾಣ ಉಂಟೆ, ಬೇರೆ ಕೈಲಾಸ ಇರ್ಲಿಕ್ಕೆ ಇದೇ ಕೈಲಾಸ. ಆಮೇಲೆ ಹೇಳಿ ಪ್ರಸ್ತುತದಲ್ಲಿ ಆ ವಚನ ಈಗ ಅನ್ವಯ ಆಗ ಸರ್ವಜ್ಞನ ವಚನ. ಅದೇ ಈಗೂ ಬದುಕೋರಿದ್ದಾರೆ ಕೆಲವು ಜನ. ಅಲ್ಲ, ನಿಮ್ಗೆ ಹೇಗೆ ಅನ್ಸುತ್ತೆ ಸ್ವಾಮಿ? ನನಗೆ ನಾವು ಹಾಗೆ ಬದುಕೋ ಪ್ರಯತ್ನ ಮಾಡಬೇಕು. ಅವ್ರ ಜೊತೆ ಅವ್ರು ಒಪ್ಕೊಳ್ಳದೆ ಇದ್ರೆ, ನಮ್ಮನ್ನು ಒಪ್ಕೊಳ್ಳುವಂಥವ್ರು ಯಾರದಾರಲ್ಲ ಅವ್ರ ಜೊತೆ ಆದರೂ 100ಕ್ಕೆ 100 ಆಗದೆ ಇದ್ರೆ ಎಷ್ಟು ಸಾಧ್ಯ ಆಗತ್ತೆ ಅಷ್ಟು ನಾವು ಒಪ್ಕೋಬೇಕು. ಆಮೇಲೆ ಎಲ್ಲಿ ಅದು ನಡೆಯೋದಿಲ್ಲ ಅಲ್ಲಿ ನಡ್ಸಕ್ಕೆ ಹೋಗೋದು ಹುಚ್ಚತನ, ಅದನ್ನು ಮಾಡಬಾರ್ದಲ್ಲಿ. ಅದು ಯಾಕೆಂದ್ರೆ ನಾವು ಪ್ರೀತಿ ಅಂತ ತಿಳ್ಕೊಡ್ತೀವಿ, ಅವ್ರ ಅಪಮಾನ ಅಂತ ತಿಳ್ಕೊತಾರೆ. ಅವ್ರ ಅಪಮಾನ ಯಾಕೆ ಮಾಡ್ಲಿಕ್ಕೆ ಹೋಗ್ಬೇಕು? ಒಂದು ವೇಳೆ ಅವ್ರು ಎಕ್ಸೆಪ್ಟ್ ಮಾಡ್ತಿದ್ರು ಅಂದ್ರೆ ನಿಶ್ಚಿತವಾಗ್ಲೂ ಮಾಡ್ಬೇಕು ನಾವು. ಅವ್ರ ಎಕ್ಸೆಪ್ಟೆನ್ಸ್ ಇತ್ತು ಅಂದ್ರೆ ನಮ್ಗೇನಿದೆ ನೋಡಿ,
ದೇಶ ಬದಲಾಯಿಸ್ಲಿಕ್ಕಾಗೋದಿಲ್ಲ. ಈ ದೇಶದಲ್ಲಿ ಯಾರನ್ನು ಹೊರಗೆ ಹಾಕ್ಲಿಕ್ಕಾಗೋದಿಲ್ಲ, ಒಳಗೆ ತೊಗೊಳ್ಲಿಕ್ಕಾಗೋದಿಲ್ಲ. ಹೊಂದ್ಕೊಂಡು ಹೋಗಬೇಕು ಅಂತ ಹೇಳಬೇಕೆಲ್ಲರೂ. ನಮ್ಮದು ಅಪೇಕ್ಷೆ ಏನಂದ್ರೆ ನಾವು ಹೇಗೆ ಹೇಳ್ತೀವಲ್ಲ ನಾವೆಲ್ಲರೂ ಒಂದು ಅಂತ ಅವರು ಹೇಳಬೇಕು ಅಂತ. ಅವ್ರು ಹಾಗೆ ಹೇಳೋದಿಲ್ಲ. ಅಂಥ ಶಿಕ್ಷಣ ಅಲ್ಲಿ ಇಲ್ಲ. ಅದು ನಿಮಗೆ ನೋವು ತರಿಸಿದೆ. ಅದು ನಮಗೆ ನೋವು ಬರೋ ಸ್ವಾಭಾವಿಕ. ಆಮೇಲೆ ಪ್ರತಿ ದಿವಸ ಲವ್ ಜಿಹಾದ್ ಆಗ್ತಾ ಇದೆ. ನಾನು ಯಾಕೆ ಇವರಿಗೆ ಕೇಳ್ತಾ ಇದ್ದೀನಿ ಅಂದರೆ, ಲಕ್ಷಗಟ್ಟಲೆ ಹುಡುಗಿಯರು ವರ್ಷ ಹಿಂದೂ ಧರ್ಮವನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ. ಅವ್ರಿಗೆ ಸರಿಯಾದ ತಿಳುವಳಿಕೆ ಕೊಡೋದು ಧರ್ಮಗುರುಗಳ ಕರ್ತವ್ಯ. ನಾವು ನಮ್ಮ ಕರ್ತವ್ಯ ಮಾಡುವಲ್ಲಿ ಫೇಲ್ ಆಗಿದ್ದೇವೆ ಅಂತ ನನ್ನ ಅರ್ಥ. ಅಂದ್ರೆ ನಾವು ಸರಿಯಾದ ತಿಳುವಳಿಕೆ ಅಂತ ಅವ್ರು ಕೇರಳ ಫೈಲ್ಸ್ ನೋಡ್ರಿ, ಅದರಲ್ಲಿ ಆ ಹುಡುಗಿಯರು ಹೇಳೋದೇನು, ಕೊನೆಗೆ ಹೋಗಿ ಮರಳಿ ಬಂದವ್ರು ಹೇಳೋದೇನು, ನಮಗೆ ನಮ್ಮಪ್ಪ ನಮ್ಮವ್ವ ನಮ್ಮ ಗುರುಗಳು ಯಾರು ನಮ್ಮ ಧರ್ಮದ ಬಗ್ಗೆ ಏನು ನಮಗೆ ತಿಳಿಸ್ಕೊಡ್ಲಿಲ್ಲ, ಗೊತ್ತೇ ಇಲ್ಲ. ಅದಕ್ಕೆ ನಾವು ಹೋದ್ವಿ. ಅವರೆಲ್ಲ ಹೇಳಿದರು ನಮ್ಮ ಧರ್ಮ ಎಷ್ಟು ಕೆಟ್ಟದಾಗಿದೆ ಅನ್ನೋದನ್ನು ಹೇಳಿದರು. ಆದ್ದರಿಂದ ನಮ್ಮ ಧರ್ಮವನ್ನೇ ನಾವು ದ್ವೇಷ ಮಾಡ್ಲಿಕ್ಕೆ ಹತ್ತಿದ್ದೀವಿ ಅಂತ ಹೇಳಿ. ಅದಕ್ಕೆ ನಮ್ಮ ಕರ್ತವ್ಯ ನಾವು ಮಾಡಬೇಕು. ನಮ್ಮ ಧರ್ಮವನ್ನು ಉಳಿಸೋದಕ್ಕಾಗಿ ನಮ್ಮ ಧರ್ಮದ ಆಚರಣೆ ಏನು, ವಿಚಾರ ಏನು, ಇವುಗಳನ್ನು ನಮ್ಮ ಜನರಿಗೆ ತಿಳಿಸೋದು ನಮ್ಮ ಕರ್ತವ್ಯ. ನಾವು ಮಾಡಬೇಕಲ್ಲ. ನಾವು ಮಾಡದೇ ಇದ್ದರೆ ಅವ್ರು ಮಾಡ್ತಾರೆ, ಹೋಗ್ತಾ ಇದ್ದಾರೆ. ನಾನು ಹೇಳಿದ್ನಲ್ಲ ನಿಮಗೆ, ಒಂದು ರಾಜ್ಯದಿಂದ ವರ್ಷಕ್ಕೆ 30,000 ರಿಂದ 35,000 ಹುಡುಗಿಯರು ಸಣ್ಣ ರಾಜ್ಯಗಳಿಂದ, ದೊಡ್ಡ ರಾಜ್ಯಗಳಲ್ಲಿ 80,000 ರಿಂದ 90,000 ಹುಡುಗಿಯರು ಎಲ್ಲಿ ಹೋದ್ರು ಅನ್ನೋದು ಗೊತ್ತಾಗ್ತಾ ಇಲ್ಲ. ಹೋದವ್ರು ಮರಳಿ ಮನೆಗೆ ಬರ್ತಾ ಇಲ್ಲ. ಈಗ ಮೊನ್ನೆನೇ ಒಂದು ಕಡೆ ನಾನು ಕೇಳಿದೆ, ಒಂದು ಗ್ರಾಮೀಣ ಪೊಲೀಸ್ ಸ್ಟೇಷನ್ ಒಂದೇ ತಿಂಗಳಲ್ಲಿ 90 ಕಂಪ್ಲೇಂಟ್ಸ್ ಬಂದಿವೆ. 90 ಹುಡುಗಿಯರು ಗ್ರಾಮೀಣ ಭಾಗದಿಂದ ಕಾಣೆಯಾಗಿದ್ದ ಇದೇ ಹೋದ ತಿಂಗಳಿನಲ್ಲಿ. ಇದನ್ನೇನು ಹಾಗೆ ಕೇಳ್ಕೊಂಡು ಸುಮ್ಮನೆ ಇರೋದೇನು? ಇಂಥವುಗಳನ್ನು ನಿಲ್ಲಿಸಲಿಕ್ಕೆ ನಮ್ಮ ಜನರಿಗೆ ನಾವು ಪ್ರೇರಣೆ ಕೊಡಬೇಕೋ ಕೊಡಬಾರ್ದು? ನಮ್ಮ ಧರ್ಮದ ಸಂಸ್ಕಾರಗಳನ್ನು ನಾವು ಮಾಡಬೇಕೋ ಮಾಡಬಾರ್ದು? ನೀನು ಅದನ್ನು ಮಾಡಬೇಡ, ಇದನ್ನು ಮಾಡಬೇಡ, ಶರೆ ಕುಡಿದ್ರೂ ಪರವಾಗಿಲ್ಲ, ಮಾಂಸಾಹಾರ ಮಾಡಿದರೂ ಪರವಾಗಿ, ನೀವು ಯಾಕೆ ಬೇಕು ಇದನ್ನು ಹೇಳಲಿಕ್ಕೆ? ಜನ ಅದನ್ನು ಮಾಡ್ತಾನೆ ಇದ್ದಾರೆ. ಎಲ್ಲೋ ಯಾರನ್ನೋ ಕೇಳಿ ಯಾರ್ದೋ ಇದು ಮಾಡ್ತಾನೆ ಇದ್ದಾರೆ. ನಿಮ್ಮ ಕರ್ತವ್ಯ ಏನು? ನಾವು ಸ್ವಾಮಿಗಳಾದವ್ರ ಕರ್ತವ್ಯ ಜನರನ್ನು ಸನ್ಮಾರ್ಗಕ್ಕೆ ಒಯ್ಯೋದು. ನಿಜ ಸ್ವಾಮೀಜಿ, ಯಾವುದೇ ಧರ್ಮದಲ್ಲಿದ್ರೂ ಕೂಡ ಆ ಧರ್ಮದಲ್ಲಿರುವಂಥ ವೈಶಿಷ್ಟ್ಯವನ್ನ ತಿಳಿ ಹೇಳೋದು ಅದು ಆದ್ಯ ಕರ್ತವ್ಯ ಆಗುತ್ತೆ. ಅದನ್ನ ಮಾಡಬೇಕು. ನೀವು ಅದನ್ನ ಮಾಡ್ತಾ ಇದ್ರಿ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಆದ್ರೆ ಬಹುತೇಕ ಯುವಕರು ಕೇಳುವಂತ ಪ್ರಶ್ನೆಗಳನ್ನು ನಾನು ನಿಮ್ಮ ಹತ್ರ ಕೇಳ್ತಾ ಇದ್ದೀನಿ. ರಾಮಕೃಷ್ಣ ಪರಮಹಂಸರು ಅವರು ಬೈಬಲ್ನು ಓದಿದ್ರು, ಕುರಾನ್ ಓದಿದ್ರು, ಭಗವದ್ಗೀತೆಯನ್ನು ಓದಿದ್ರು. ಆದ್ರೆ ಎಲ್ಲರೂ ಒಂದೇ, ಎಲ್ಲ ಗ್ರಂಥಗಳಲ್ಲೂ ಒಂದೇ ಸಾರ ಇದೆ ಅಂತ ಹೇಳಿದ್ರು. ಆಮೇಲೆ ಉತ್ತರ ಕರ್ನಾಟಕದ ಭಾವೈಕ್ಯತೆಯ ಸಂತ ಇಬ್ರಾಹಿಂ ಸುತಾರ ಅವರು ಕೂಡ ಇದ್ರ ಬಗ್ಗೆ ಮಾತನಾಡ್ತಾ ಇದ್ರು. ನಮ್ಗೆ ಅವ್ರ ಮಾತುಗಳನ್ನ ಗಮನಿಸಿದಾಗ, ಯಾಕಂದ್ರೆ ನಾನು ಉತ್ತರ ಕರ್ನಾಟಕದ ಮೂಲದವನಾಗಿರೋದ್ರಿಂದ ಸಹಜವಾಗಿ ಸೆಳೀತಾ ಇತ್ತು. ಎಲ್ಲೋ ಅವ್ರು ಹೇಳೋದಕ್ಕೂ ಅಥವಾ ಪ್ರಸಕ್ತ ಸ್ವಾಮೀಜಿಗಳು ಅಥವಾ ಹಿಂದುತ್ವವನ್ನ ಹೇಳುವಂಥವ್ರು ಎಲ್ಲೋ ಸಾಮ್ಯತೆ ಇಲ್ವಲ್ಲ ಅನ್ನೋ ಒಂದು ಭಾವನೆ ಬಂದು ಹೋಗುತ್ತೆ. ಅದನ್ನೊಂದು ಕ್ಲಾರಿಫೈ ಮಾತಾಡ್ತಾ ಇದ್ದೀರಲ್ಲ, ಇದು ಎಕ್ಸೆಪ್ಷನ್, ಅಪವಾದ. ಅದು ಎಲ್ಲೋ ಒಬ್ರು ಅಪವಾದ. ಅದು ಅಪವಾದವನ್ನ ಸಾರ್ವಕಾಲಿಕ ಮಾಡ್ಲಿಕ್ಕೆ ಆಗೋದಿಲ್ಲ. ಆಪದ್ ಧರ್ಮವನ್ನ ಧರ್ಮ ಮಾಡ್ಲಿಕ್ಕೆ ಆಗೋದಿಲ್ಲ. ಅವ್ರು ಇಬ್ರಾಹಿಂ ಅವ್ರು ನಮ್ಮ ಬಳಗದವ್ರೆ. ಅವರು ನಮ್ಮ ಸತ್ಸಂಗದ ಬಳಗದಲ್ಲೇ ಯಾವಾಗ್ಲೂ ಇರ್ತಿದ್ರು. ಇಲ್ಲಿ ಪ್ರವಚನ ಮಾಡ್ತಿದ್ರು, ಹೋಗಿ ನಮಾಜ್ ಮಾಡಿ ಬರ್ತಿದ್ರು. ಅವರು ನಾನು ಇದನ್ನ ಎಕ್ಸೆಪ್ಟ್ ಮಾಡೀನಿ ಅಂತ ತಂಬದು ಬಿಟ್ಟಿದ್ದಿಲ್ಲ ಅವರು. ನಾನು ಅದಕ್ಕೆ ಹೇಳ್ತೀನಿ, ನಮ್ಮ ಜೀವನ ಪಾರದರ್ಶಕವಾಗಿರ್ಬೇಕು. ಅವ್ರಿಗೆ ಅವ್ರ ಜನ ಬೈತಿದ್ರು. ಅವ ಭಾವೈಕ್ಯತೆಯನ್ನ ಇಬ್ರಾಹಿಂ ಮಾತಾಡ್ತಿದ್ರು. ಆದ್ರೆ ಅವ್ರ ಜನರಿಗೆ ಅವ ಎಕ್ಸೆಪ್ಟ್ ಆಗಲಿಲ್ಲ. ಅವ್ರು ಅವನನ್ನ ಬಹಿಷ್ಕೃತ ವ್ಯಕ್ತಿ ಅಂತ ತಿಳ್ಕೊಂಡ್ರು, ಮಾಡಿದರು. ಏನು ಗಳಿಸ್ದಂಗೆ. ನಮ್ಮಲ್ಲಿ ಅಂತೂ ನಾವು ಪ್ರೀತಿನೇ ಮಾಡ್ರಿ ಅಂತ ಹೇಳ್ತಾ ಇದ್ದೀವಿ. ನಮ್ಮವ್ರಿಗೆ ಬಂದು ಹೇಳಿದ್ರು, ಅವ್ರ ಜನರಿಗೆ ಹೇಳ್ಬೇಕಾಗಿತ್ತಲ್ಲ. ಹೇಳಿ ಅವರಲ್ಲಿ ಕೆಲ ಜನರನ್ನ ಪರಿವರ್ತನೆ ಮಾಡಬೇಕಾಗಿತ್ತಲ್ಲ. ನಮ್ಮನ್ನೇ ಪರಿವರ್ತನೆ ಮಾಡೋ ಕಾಂಟ್ರಾಕ್ಟ್ ಎಲ್ಲರೂ ತಗೊಂಡಿದ್ದಾರೆ. ಈಗ ಚರ್ಚ್ನವರು ಬರ್ತಾರೆ, ಸರ್ವಧರ್ಮ ಸಭೆಗಳನ್ನು ಯಾರು ಮಾಡೋರು ಅಂದ್ರೆ ನಾವೇ ಮಾಡೋದು. ಚರ್ಚ್ನಲ್ಲಿ ಸರ್ವಧರ್ಮ ಸಭೆಗಳು ಎಂದೂ ಆಗಿಲ್ಲ. ಅದಕ್ಕೆ ಮಸೀದಿಗಳಲ್ಲಿ ಎಂದೂ ಸರ್ವಧರ್ಮ ಸಭೆಗಳು ಆಗಿಲ್ಲ. ನಾವು ಮಾಡ್ತಾ ಇದ್ವಿ ಅಂದ್ರೆ ಹುಚ್ಚರು ಅಂತ ಅರ್ಥ. ಎಲ್ಲ ಅದು ಹೃದಯ ವೈಶಾಲ್ಯತೆ ಅನ್ಸಲ್ಲ. ಇಲ್ಲ 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 ಇಲ್ಲ, ಇದು ಹೃದಯ ವೈಶಾಲ್ಯತೆ ಅಲ್ಲ, ಸನಾತನ ಧರ್ಮದ ವೈಶಿಷ್ಟ್ಯ. ಇದು ಮೂರ್ಖತನ. ಇದು ಸನಾತನ ಧರ್ಮ ನಮ್ಮನ್ನು ಹೆಂಗ್ ರಕ್ಷಿಸ್ಕೋಬೇಕು ಅಂತ ಹೇಳ್ತು. ಆಮೇಲೆ ಎಲ್ಲವನ್ನೂ ಪ್ರೀತಿಸು ಅಂತ ಹೇಳ್ತು. ಹೌದು, ಎಲ್ಲವನ್ನೂ ಪ್ರೀತಿಸು ಅಂದ್ರೆ ಹಾವನ್ನೂ ಸಹಿತ ಪ್ರೀತಿಸಬೇಕು ಅಂತ ಹೇಳ್ತು. ಆದ್ರೆ ದೂರದಿಂದ. ಹೌದು, ನಮ್ಮಲ್ಲಿ ಒಂದು ಮರಾಠಿಯಲ್ಲಿ ಗಾದೆ ಮಾತಿದೆ, ಸರ್ಪವಿಂಚು ನಾರಾಯಣ, ಹಾವು ಚೇಳುಗಳು ಸಹಿತ ಭಗವಂತ. ಆದ್ರೆ ಅವುಗಳಿಗೆ ದೂರದಿಂದಲೇ ನಮಸ್ಕಾರ ಮಾಡ್ಬೇಕು, ಸಮೀಪ ಹೋಗ್ಬಾರ್ದು ಅಂತ.
ಇದರ ಅರ್ಥ ಆಗಿರ್ಬೋದು. ಹೌದು ಹೌದು ಹೌದು. ಅಂದ್ರೆ ದುಷ್ಟನ ಕಂಡ್ರೆ ದೂರ ಇರು. ಅಲ್ಲ, ಅವರು ದೇವರೇ. ಹೌದು. ಸರ್ಪ ವಿಂಚು ಅಂದ್ರೆ ಚೇಳು, ಸರ್ಪ ಚೇಳುಗಳು ಸಹಿತ ಭಗವಂತನೇ. ಏಕೋ ದೇವಃ ಸರ್ವಭೂತೇಷು ಗೂಢಃ. ಆದ್ರೆ ದೂರದಿಂದ ನಮಸ್ಕಾರ. ಹೌದು. ದೇವರು ಅಂತ ತಿಳ್ಕೊಂಡು ಅವಕ್ಕ ಮುತ್ತು ಕೊಡ್ಲಿಕ್ಕೆ ಆಗೋದಿಲ್ಲ, ಅಪ್ಕೊಳ್ಳಿಕ್ ಆಗೋದಿಲ್ಲ. ಸತ್ಯ. ಅಂದ್ರೆ ಆ ಪ್ರಜ್ಞೆ ಇರೋದಕ್ಕೆ ನಾವು ಮನುಷ್ಯರು ಅಂತ ಅನ್ಕೊಂಡಿದೀವಿ. ಸ್ವಾಮೀಜಿ, ಈಗ ರಾಜಕಾರಣ ಹೆಂಗೆ ನಿಮ್ಗೆ ಇಷ್ಟೊಂದು ಹತ್ರ ಆಗಿದೆ ಅಂತ ಅನ್ಕೊಳ್ಬೇಕಾ? ರಾಜಕಾರಣಿಗಳೆಲ್ಲ ತುಂಬಾ ಹತ್ರ ಇದ್ದಾರ? ರಾಜಕಾರಣಿ ನಾವು ಇರೋದೇ ನಮ್ಮ ಭಕ್ತರು ಎಲ್ಲ ಪಕ್ಷಗಳಲ್ಲೂ ಇದ್ದಾರೆ. ಕಾಂಗ್ರೆಸ್ನಲ್ಲೂ ಇದ್ದಾರೆ, ಬಿಜೆಪಿಯಲ್ಲಿ ಇದ್ದಾರೆ, ಶಿವಸೇನೆಯಲ್ಲಿ ಇದ್ದಾರೆ, ರಾಷ್ಟ್ರವಾದಿ ಕಾಂಗ್ರೆಸ್ನಲ್ಲೂ ಇದ್ದಾರೆ. ಎಷ್ಟು ಪಕ್ಷಗಳಿವೆ, ಎಲ್ಲ ಪಕ್ಷಗಳು. ಕರ್ನಾಟಕ ಕಾಂಗ್ರೆಸ್ ನಲ್ಲಿ ನಿಮ್ಗೆ ಶತ್ರುಗಳು ಜಾಸ್ತಿನಾ? ಇಲ್ಲ. ಕರ್ನಾಟಕ ಕಾಂಗ್ರೆಸ್ನಲ್ಲಿ ಅತಿ ಹೆಚ್ಚು ಜನ ನಮ್ಮ ಪ್ರೀತಿ ಪಾತ್ರರಿದ್ದಾರೆ. ಒಬ್ರಿಬ್ಬರನ್ನ ಬಿಟ್ರೆ ಅವರು ಎಲ್ಲ ಫೋನ್ ಮಾಡಿ ಹೇಳ್ತಿರ್ತಾರೆ, ಸ್ವಾಮೀಜಿ ನಾವು ಅನಿವಾರ್ಯತೆಯಿಂದ ನಿಮ್ ಜೊತೆ ಕಾಣಿಸ್ಕೊಳ್ಳೋದು ಕಷ್ಟ, ಯಾಕಂದ್ರೆ ನಮ್ಮ ಸರ್ಕಾರ ಇದೆ, ರಾಂಗ್ ಮೆಸೇಜ್ ಹೋಗುತ್ತೆ, ಆದ್ರೆ ನಾವು ಯಾವಾಗ್ಲೂ ನಿಮ್ ಜೊತೆ ಇದೀವಿ. ಏನ್ ಹಂಗ್ ಮಾಡಿದ್ರೆ ಏನ್ ಬಂದಂಗ ಸ್ವಾಮೀಜಿ? ಅಲ್ಲಿ ಬೇರೆ ತರ ಫೈಟ್ ಮಾಡಿ ಅಲ್ಲ, ನಿಮ್ಗೆ ಯಾವ ಕಟ್ಟಳೆಗಳಿಲ್ವಲ್ಲ? ಕಟ್ಟಳೆಗಳಿಲ್ಲ. ಮತ್ತೆ ಯಾರು ಹೇಳ್ತಾರೆ ಸ್ವಾಮೀಜಿ ಹಿಂಗೆ? ಅವ್ರನ್ನ ತೊಂದರೆಯಲ್ಲಿ ತರಬಾರ್ದು. ಆಯ್ತು ಸ್ವಾಮೀಜಿ, ನಿಮ್ಗೀಗ ಕರ್ನಾಟಕಕ್ಕೆ ಪ್ರವೇಶ ಮಾಡಬಾರ್ದು ನಿರ್ಬಂಧನ ಏನ್ ಮಾಡಿದಾರಲ್ಲ, ನಿಷಿದ್ಧವನ್ನ ಹೇಳಿದಾರಲ್ಲ, ಏನ್ ಅನಿಸ್ತೆ ನಿಮಗೆ? ನನಗೇನು ಅನಿಸೋದಿಲ್ಲ. ಏನಪ್ಪಾ, ನಾ ಎಲ್ಲಿ ಹುಟ್ಟಿ ಬೆಳೆದಿದ್ದೆ, ಅಲ್ಲಿ ನಮ್ಮ ಮಠಗಳಿವೆ, ಶಾಖಾ ಮಠಗಳಿವೆ. ಏನು ಈ ದೇಶದಲ್ಲಿ ಸಂವಿಧಾನ ಕೈಯಾಗಿ ಹಿಡ್ಕೊಂಡು ಅಡ್ಡಾಡೋರು, ಇದನ್ನು ಉಳಿಸ್ಬೇಕು ಅಂತ ಭಾಷಣ ಮಾಡೋರು, ಅದ್ರ ಕತ್ತು ಹೆಚ್ಚಿಗಿದ್ರಲ್ಲ ಅಂತ ಇಷ್ಟೇ ಅನ್ಸುತ್ತೆ, ಮತ್ತೇನು ಅನ್ಸೋದಿಲ್ಲ. ಏನು ನಾನೇನು ಕೊಲೆ ಮಾಡಿರಲಿಲ್ಲ, ಸುಲಿಗೆ ಮಾಡಿರಲಿಲ್ಲ, ನನ್ನಿಂದಾಗಿ ಯಾವುದೇ ದಂಗೆಗಳಾಗಿರಲಿಲ್ಲ, ಅಥವಾ ಯಾವ ವ್ಯಕ್ತಿಗೆ ಏನೋ ಒಂದು ತೊಂದರೆನೂ ಆಗಿರಲಿಲ್ಲ. ಅವರೇ ಒಂದು ಸ್ಕ್ರಿಪ್ಟ್ ತಯಾರು ಮಾಡಿದರು. ಏನಂತ, ಪ್ರತಿ ಜಿಲ್ಲೆಯಲ್ಲಿ ಹೋಗಿ ಒಂದು ತಕರಾರು ಕೊಟ್ಟು ಬರ್ಬೇಕು ಕಲೆಕ್ಟರ್ ಆಫೀಸ್ ಮೇಲೆ ಅಂತ. ಆ ಪ್ರಕಾರ ಒಂದು 10-20 ಜನ ಕೂಡಿ, ಒಂದು ಜಿಲ್ಲೆಯ ಜನಸಂಖ್ಯೆ 40 ಲಕ್ಷ, 30ರಿಂದ 40 ಲಕ್ಷ. ಅದರಲ್ಲಿ 20-25 ಜನ ಸೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳನ್ನು ನಾವು ಪ್ರತಿಭಟಿಸ್ತಾ ಇದ್ದೀವಿ ಅಂತ ಒಂದು ಅಪ್ಲಿಕೇಶನ್ ಕೊಟ್ಟರು. ಎಷ್ಟು % ಆದ್ರೆ ಲೆಕ್ಕ ಹಾಕ್ರಿ. ಆ ಸುಮ್ಮನಿದ್ದವರೆಲ್ಲ ಏನಂತ ತಿಳ್ಕೊಂಡ್ರಿ, ಇವರು ತಯಾರು ಮಾಡಿದಂಥವ್ರು ಕೆಲವು ಜನ ಕೂಲಿಯವ್ರು, ಮತ್ತು ಅದರಲ್ಲೇ ಕೊಟ್ಬಂದು ಇನ್ನು ಕೆಲವು ಜನ ಹುಚ್ಚರು ಇರ್ತಾರೆ, ಅಲ್ಲೇ ರಸ್ತೆ ಮೇಲೆ ನಿಂತಿರ್ತಾರೆ, ಯಾವುದೇ ಸಮೂಹ ಮೋರ್ಚಾ ಹೊಂಟ್ತು ಅಂದ್ರೆ ಅದ್ರಗೂಡು ಹೊರಟ್ಬಿಡ್ತಾರೆ. ಅಂಥವರು ಒಂದು 10-20 ಜನ ಅವುಗಳಲ್ಲಿ ಇರ್ತಾರೆ. ಇನ್ನು ಕೆಲವು ಜನ ಹಿಡ್ಕೊಂಡು ಬಂದಿರ್ತಾರೆ, ಅವ್ರಂತಾರೆ ಯಾಕೆ ಕರ್ಕೊಂಡು ಬಂದಾರನ್ರಿ ಇವ್ರು, ಬಾ ಅಂದರು ಅದಕ್ಕೆ ಬಂದೀನಿ ಅಂತ ಹೇಳ್ತಿರ್ತಾರೆ. ಗೊತ್ತೇ ಇರಲ್ಲ ಅವ್ರಿಗೆ. ಅಂಥವ್ರೆಲ್ಲ ಸೇರಿ ಏನೇನೋ ಮಾಡಿದರು. ಆಮೇಲೆ ಎಲ್ಲ ಜಿಲ್ಲೆಗಳಲ್ಲಿ ಇವ್ರು ಕೊಡಬೇಕು. ಇವ್ರು ಕೊಟ್ಟ ನಂತರ ಪೊಲೀಸರು ಅದನ್ನು ಗುಪ್ತಚರ ಇಲಾಖೆಗೆ ಕಳಿಸಿ, ಏನಿದೆ ಸ್ವಲ್ಪ ಗ್ರೌಂಡ್ ರಿಪೋರ್ಟ್ ಇದು ಮಾಡಬೇಕು, ನೀವು ರಿಪೋರ್ಟಿಂಗ್ ಮಾಡಬೇಕು ಅಂತ. ಆಮೇಲೆ ಅವರು ಅದನ್ನು ರಿಪೋರ್ಟಿಂಗು, ಭಾರೀ ಜನಕ್ಷೋಭ ಇದೆ, ಭಾರೀ ದಂಗೆಗಳು ಏಳುವಂಥ ಸಂಭವ ಇದೆ, ಆದ್ದರಿಂದ ತಾವು ಯೋಗ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಅವರೊಂದು ರಿಪೋರ್ಟ್ ತಯಾರು ಮಾಡಬೇಕು. ಇದೆಲ್ಲ ಸ್ಕ್ರಿಪ್ಟ್ನಲ್ಲಿ ಮೊದಲೇ ಬರೆದಿರುತ್ತೆ. ಆಮೇಲೆ ಅದು ಕಲೆಕ್ಟ್ರಿಗೆ ಹೋದ ಕೂಡಲೇ ಕಲೆಕ್ಟ್ರು ಈ ವ್ಯಕ್ತಿ ಇಲ್ಲಿ ಬಂದರೆ ಹೀಗಾಗುತ್ತೆ, ಆದ್ದರಿಂದ ನಾವು ಅವ್ರನ್ನ ಈ ಜಿಲ್ಲೆಗೆ ಪ್ರತಿಬಂಧಿಸ್ತಾ ಇದ್ದೀವಿ. ನಿನ್ನೆ ಯಾರೋ ಒಬ್ಬರು ಮಂತ್ರಿಗಳು ಹೇಳಿದ್ದಾರೆ, ನಾವು ಇಡೀ ರಾಜ್ಯಕ್ಕೆ ಅವ್ರನ್ನ ಬರೋದಕ್ಕೆ ಪ್ರತಿಬಂಧ ಮಾಡ್ತಾ ಇದ್ದೀವಿ ಅಂತ. ಅಂದರೆ ಇದು ಸ್ಕ್ರಿಪ್ಟ್ ರೆಡಿ ಇದೆ ಅಂತ ಆಯಿತು ಅಂತ ನಿಮ್ಮ ಅನಿಸಿಕೆ? ನನ್ನ ಅನಿಸಿಕೆ ಅಲ್ಲ, ಎಲ್ಲರ ಅನಿಸಿಕೆ. ಸ್ವಾಮೀಜಿ, ಹೈಕೋರ್ಟ್ ಕೂಡ ಆ ನಿರ್ಬಂಧವನ್ನು ಎತ್ತಿ ಹಿಡಿಯಿತು ಅಲ್ವಾ? ಆ ಆದೇಶಕ್ಕೆ ನಾವು ವಕೀಲರನ್ನು ಕೊಟ್ಟಿದ್ದೀವಿ. ಅವರು 1 ಗಂಟೆ 2 ಗಂಟೆಯಲ್ಲಿ ಸ್ಟಡಿ ಮಾಡಲಿಕ್ಕೆ ಆಗಲಿಲ್ಲ. ಅದರಿಂದ ಎಲ್ಲಾದರೂ ನಾವು ಕಡಿಮೆ ಬಿದ್ದಿರಬೇಕು. ಅದರಿಂದ ಆಮೇಲೆ ಎದುರಿನ ಪಕ್ಷದಲ್ಲಿ ಸರ್ಕಾರದ ಮುಖ್ಯ ಅಧಿವಕ್ತರೇ ಬಂದು ನಿಂತಿದ್ರು. ಆವಾಗ ಯಾವಾಗಲೂ ಸ್ವಲ್ಪ ಕೋರ್ಟ್ಗಳ ಮೇಲೆ ಪ್ರೆಷರ್ ಬರುತ್ತೆ ಅಂಥ ಸಂದರ್ಭಗಳಲ್ಲಿ. ಹಾಗೂ ಇರ್ಬೋದು, ಅಥವಾ ನಾವು ಎಲ್ಲಾದರೂ ನಮ್ಮನ್ನು ಸಮರ್ಥಿಸಿಕೊಳ್ಳುವಲ್ಲಿ ಕಡಿಮೆ ಬಿದ್ದಿದ್ದೀವಿ, ಅದರಿಂದ ಆಗಿರ್ಬೋದು. ಅಂದ್ರೆ ನಿಮ್ಮ ಮೇಲೆ ಯಾವ ಪರಿಣಾಮ ಬೀರಲ್ಲ ಅದು? ಏನಾದರೂ ಆದೇಶ ಬರಲಿ, ಏನಾದರೂ ಬರಲಿ, ಅದು ಕೋರ್ಟ್ ಕೊಟ್ಟದ್ದನ್ನು ಸ್ವೀಕರಿಸೋದು ಅಷ್ಟೇ ನಮ್ಮ ಕೆಲಸ. ನೀವು ತಪ್ಪು ಕೊಟ್ರಿ ಅಂತ ಹೇಳಲಿಕ್ಕೆ ಆಗಲ್ಲ. ಅದು ಅವ್ರಿಗೇನು ಯೋಗ್ಯ ಅನಿಸ್ತು ಕೋರ್ಟನ್ನು ಯಾವಾಗಲೂ ಸನ್ಮಾನಿಸಬೇಕು. ಅವ್ರು ಕೊಟ್ಟದ್ದು ಸರಿ ಅಂತ ಅಂದ್ರೆ ಅನ್ನಿಸ್ತಾ, ನಾನು ಸ್ವಲ್ಪ ಸಾವಧಾನವಾಗಿ ಇಲ್ಲ ಇವತ್ತಿಗೂ ಅನಿಸ್ತಾ ಇಲ್ಲ ನನಗೆ. ಯಾಕಂದ್ರೆ ಅದು ಡೈಲ್ಯೂಟ್ ಆಗಿದೆ ಈಗ.
ಎಲ್ಲರೂ ಸ್ವೀಕರಿಸಿದ್ದಾರೆ. ತುಂಬ ಜನ ಹೇಳ್ತಾ ಇದ್ದಾರೆ, ಸ್ವಾಮೀಜಿ ನೀವು ಮಾತಾಡಿದ್ದು ಬಹಳ ಕಡಿಮೆ ಅಂತ. ಇವರನ್ನು ನೋಡಿದರೆ ಇನ್ನೂ ಕಠೋರವಾಗಿ ಮಾತಾಡಬೇಕಾಗಿತ್ತು. ತಾವು ಕಮೆಂಟ್ಸ್ ಓದ್ರಿ ಗೊತ್ತಾಗುತ್ತೆ. ಕೆಲವು ಜನ ಅವರು ತಾಲಿಬಾನಿ ಕಮೆಂಟ್ಸ್ ಹಾಕಿದ್ದಾರೆ, ಅವನ್ನೂ ಓದ್ರಿ. ಬಸವಣ್ಣವ್ರು ನೀವು ಆಗಲೇ ಹೇಳಿದ್ರಲ್ಲ, ಸದುವಿನಯವೇ ಸದಾಶಿವನ ಒಲುಮೆಯ್ಯ, ನುಡಿದರೆ ಮುತ್ತಿನ ಹಾರ. ಹಾಗಾದ್ರೆ ಇವರೆಲ್ಲ ಬಸವಣ್ಣನ ಭಕ್ತರು ಅಂತ ಹೇಳ್ಕೊಳ್ಳೋರು. ಅವ್ರು ಯಾವ ಭಾಷೆ ಬಳಸಿದ್ದಾರೆ? ಆಮೇಲೆ ಕಾಡಸಿದ್ದೇಶ್ವರ ಸ್ವಾಮಿಗಳ ಭಾವಚಿತ್ರ ತಗೊಂಡು ಅದ್ರ ಮೇಲೆ ಒಬ್ಬ ಮುಸ್ಲಿಮ್ನನ್ನು ಕರ್ಕೊಂಡು ಬಂದು ಮೂತ್ರೆ ಮಾಡಿಸಿ, ವಿಜಯಪುರದಲ್ಲಿ ಆ ಮಂತ್ರಿಗಳು ಮುಸ್ಲಿಮ್ನನ್ನು ಕರ್ಕೊಂಡು ಬಂದು ಅದ್ರ ಮೇಲೆ ಮೂತ್ರೆ ಮಾಡಿಸಿ ಆಮೇಲೆ ಅದಕ್ಕೆ ಬೆಂಕಿ ಹಚ್ಚೋದು, ಇದು ಬಸವಣ್ಣನ ತತ್ವನಾ? ಇವರೆಲ್ಲ ಬಸವ ಧರ್ಮ ಕಟ್ಲಿಕ್ಕೆ ಹೊರಟಿದ್ದಾರೆ. ಯಾವ ಭಾಷೆಯನ್ನು ಬಳಸ್ತಾ ಇದ್ದಾರೆ? ಆಮೇಲೆ ಹೇಳ್ತಾರೆ ಅವ್ರದ್ದೇನು ತಿಂಡಿ ಐತೆ, ತಿಂಡಿ ತೀರೇ ಹೋಗಲಿ, ನಂದು ತಿಂಡಿ ನಾ ತೀರ್ಸೇ ತೀರ್ತೀನಿ. ಇದೇನು ಬಸವಣ್ಣನ ಮಾತು? ಈ ತಿಂಡಿ ಮಾತು ಮಾತಾಡೋದು ಬಸವಣ್ಣನಿಗೆ ಯೋಗ್ಯ ಅನಿಸುತ್ತಾ? ಒಂದು ರಾಜ್ಯದ ಜವಾಬ್ದಾರಿಯುತ ವ್ಯಕ್ತಿಯಾಗಿ ಸ್ಥಾನದಲ್ಲಿದ್ದು ಈಗ ಮಾತಾಡದೇ ಇರೋದು ಯೋಗ್ಯ ಅಲ್ಲ. ಆದರೆ ನಾವಂತ ತಿಳ್ಕೊಂಡಿದ್ವಿ, ನಾವು ಆ ಮಟ್ಟಕ್ಕೆ ಇಳಿಯೋದು. ಅಂದ್ರೆ ಈ ಕರ್ಮ ಸಿದ್ಧಾಂತದಲ್ಲಿ ತಾವು ನಂಬಿಕೆ ಇಟ್ಕೊಂಡಂಥವ್ರು, ಎಲ್ಲೋ ಈ ರೀತಿಯಾದಂತಹ ಪ್ರಸಂಗಗಳು ಬಂದಾಗ ನಮ್ಮನ್ನ ನಿಂದಿಸ್ತಾ ಇದ್ದಾಗ ನಮ್ಮ ಕರ್ಮ ಕಳೀತಾ ಇದೆ ಅಂತ ಅಂದ್ಕೊಳ್ಳೋ ಸ್ವಾಮೀಜಿನ ತಾವು? ನಾನು ತಪ್ಪು ಮಾಡಿದರೆ ತಾನೇ ನನಗೆ ಏನಾದರೂ ಹಾಗೆ ಆಗ್ತಾ ಇದೆ ಅಂತ ಅನಿಸೋದು. ಲೋಕದಲ್ಲಿ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ನೋಡಿ, ಬೆಟ್ಟದಲ್ಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದಡೆ ಎಂತಯ್ಯ, ಸಮುದ್ರದ ತಡಿಯಲ್ಲೊಂದು ಮನೆಯ ಮಾಡಿ ನೆರೆತೆರೆಗಳಿಗೆ ಅಂಜಿದಡೆ ಅದೆಂತಯ್ಯ, ಸಂತೆಯೊಳಗೊಂದು ಮನೆಯ ಮಾಡಿ ಶಬ್ದಕ್ಕೆ ನಾಚಿದಡೆ ಅದೆಂತಯ್ಯ. ಲೋಕದಲ್ಲಿ ಹುಟ್ಟಿದ ಬಳಿಕ ಸ್ತುತಿ ನಿಂದೆಗಳು ಬಂದಡೆ ಮನದಲ್ಲಿ ಕೋಪವ ತಾಳದೆ ಸಮಾಧಾನಿಯಾಗಿರಬೇಕು. ಅದನ್ನೇ ಮತ್ತೊಂದು ಕಠಿಣ ಭಾಷೆಯಲ್ಲಿ ಹೇಳೋದಾದರೆ, ಹಾತಿ ಚಲೆ ಬಜಾರ್ ಕುತ್ತೆ ಭೂಕೆ ಹಜಾರ್. ಆನೆ ಬಜಾರ್ದಲ್ಲಿ ನಡೆದಿರುತ್ತೆ, ಕುತ್ತೆ ಭೂಕೆ ಹಜಾರ್. 1000 ನಾಯಿಗಳು ಬೊಗಳ್ತಾ ಇರ್ತಾರೆ. ಅದನ್ನೇ ಸರ್ವಜ್ಞರು ಹೇಳ್ತಾರೆ, ಆನೆ ಬೀದಿಯಲ್ಲಿ ಬರಲು ಶ್ವಾನತಾ ಬೊಗಳುವುದು. ಶ್ವಾನದಂತ ಆನೆ ಬೊಗಳಿದರೆ ಆನೆಯ ಮಾನವೇ ಹಾನಿ ಸರ್ವಜ್ಞ. ಅದಕ್ಕೆ ಅವನ್ನ ಬಹಳ ಗಮನಿಸುವ ಆಗೋದು ಸ್ವಾಭಾವಿಕ. ಇಷ್ಟೆಲ್ಲ ಆಗ್ತಾ ಇರುವಾಗ ಇದೆಲ್ಲ ಅಪೇಕ್ಷಿತ, ಸ್ವಾಭಾವಿಕ. ಅದರಿಂದ ಏನಾಗೋದು? ಇನ್ನು ಭಾಳಾದ್ರೆ ಯಾರಾದರೂ ಈ ಸ್ವಾಮಿಗೆ ನಾಚಿಕೆ ಅನ್ನೋದೇ ಇರ್ಲಿಕ್ಕಿಲ್ಲ ಅಂತ ಹೀಗೂ ಅನ್ಬೋದು. ಹೌದಾ? ಅನ್ಬೋದು. ಅವ್ರು ಏನೇನು ಮಾಡ್ಬೋದು ಅವನ್ನೆಲ್ಲ ನಾನು ಊಹಿಸ್ಲಿಕ್ಕೆ ಸಾಧ್ಯ ಇದೆ ಅನ್ಬೋದು. ಬಟ್ ಅದೇನು ಆಗ್ಬೇಕಾಗಿಲ್ಲ ನಿಮ್ಗೆ. ಅದರಿಂದ ಏನಾಗಬೇಕಾದದ್ದು? ಒಳ್ಳೇದೇನಾಗುತ್ತೆ ಅದನ್ನ ನಿರೀಕ್ಷಣೆ ಮಾಡೋಣ. ಅಂದ್ರೆ ಈ ಘಟನೆಗಳಿಂದ, ಈ ಪ್ರಸಂಗಗಳಿಂದ ಮುಂದೆ ಒಳಿತನ್ನು ಸಾಧಿಸಬಹುದು ಅಂತೀರಿ? ಅದು ಒಳ್ಳೇದನ್ನ ನಾವು ತಡೆಯೋಕ್ಕಾಗಲ್ಲ ಅಂತೀರಿ? ಒಳ್ಳೇದನ್ನು ತಡಿಲಿಕ್ಕೆ ಆಗೋದಿಲ್ಲ, ಒಳ್ಳೇದಾಗ್ತಾ ಇದೆ ಈಗ. ಸಮಾಜದ ಜನರಲ್ಲಿ ಒಂದು ಒಳ್ಳೆ ತಿಳುವಳಿಕೆ ಅನ್ನೋದು ನಿರ್ಮಾಣ ಆಗ್ತಾ ಇದೆ. ಸ್ವಲ್ಪ ಭ್ರಮೆ ಉಂಟಾದಾಗ ಆ ಭ್ರಮೆ ನಿವಾರಣೆಗಾಗಿ ಯಾರಾದರೂ ಮುಂದೆ ಬಂದರೆ ತುಂಬ ಜನರ ಭ್ರಮೆ ದೂರ ಆಗುತ್ತೆ. ಏನು ನಾವು ವೀರಶೈವರು, ಲಿಂಗಾಯತರು, ಆಮೇಲೆ ನಾವು ಹಿಂದೂಗಳು ಹೌದು ಅಲ್ವೋ ಅಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ರು. ಈಗ ಪ್ರತಿಯೊಬ್ಬರು ಹೆಮ್ಮೆಯಿಂದ ಹೇಳ್ತಾ ಇದ್ದಾರೆ, ನಾನು ಮೊದಲು ಹಿಂದೂ, ಆಮೇಲೆ ಲಿಂಗಾಯತ ಅಥವಾ ವೀರಶೈವ. ನಿಮ್ಮ ಪ್ರಕಾರ ಎರಡು ಡಿಫರೆನ್ಸ್ ಇದೆಯಾ? ಇಲ್ಲ, ಎರಡು ಒಂದೇ. ಏನೂ ಇಲ್ಲ, ಎರಡು ಒಂದೇ. ವೀರಶೈವ, ಲಿಂಗಾಯತ, ಹಿಂದೂಚ. ಕೆಲಸ ಇಲ್ದವ್ರು ಏನೋ ಮಾಡ್ತಿರ್ತಾರಂತ. ಎರಡು ಒಂದೇ. ನಮ್ಮ ಸಿದ್ಧಗಂಗಾ ಮಠದ ಪೂಜ್ಯರು ಶಿವಕುಮಾರ ಸ್ವಾಮೀಜಿಯವರು ಆವಾಗ ಇದೇ ಈ ಟೀಮ್ ಏನಿದೆಯಲ್ಲ, ಈ ಗ್ಯಾಂಗ್ ಅವ್ರ ಹತ್ರ ಹೋಗಿತ್ತು. ನಮ್ಮ ಲಿಂಗಾಯತ್ ಧರ್ಮಕ್ಕೆ ಸ್ವಾಮೀಜಿ ನೀವು ಒಗಟಾಗಿ ಮಾತಾಡಬಾರ್ದು. ಯಾವ ಗ್ಯಾಂಗಿಗೆ ಹೇಳ್ತಾ ಇದ್ದೀರಿ? ಈಗಿದೆ ಅಲ್ಲ, ಈ ಬಸವ ಸಂಸ್ಕೃತಿ ಅಭಿಯಾನ ಮಾಡೋ ಗ್ಯಾಂಗು. ನೀವು ನಾಟಕ ಕಂಪನಿ ಅಂತ ಕರಿತೀರಿ? ಅದು ಎಲ್ಲಾನು ಬಂತು. ಗ್ಯಾಂಗ್ ಅಂದ್ರು ಅದೇ, ನಾಟಕ ಕಂಪನಿ ಅಂದ್ರು ಅದೇ, ಎಲ್ಲಾನು ಅದೇ. ಇವ್ರು ಹೋಗಿದ್ರು, ಅವ್ರು ಹೇಳಿದ್ರು, ನಾನು 2 ಆಗಲಿಕ್ಕೆ ಎಂದೂ ಸಮ್ಮತಿ ನೀಡೋದಿಲ್ಲ. ಲಿಂಗಾಯತ, ವೀರಶೈವ ಎನ್ನು 2 ಶಬ್ದಗಳು ಬೇರೆ ಬೇರೆ ಹಳ್ಳಿಯಲ್ಲಿ, ಶಹರಗಳಲ್ಲಿ ಅಥವಾ ಸುಶಿಕ್ಷಿತರಲ್ಲಿ ಪ್ರಗಾಢಕ್ಕೆ ಬಂದಂಥ 2 ಶಬ್ದಗಳೇ ಹೊರತು ಇವು 2 ಜಾತಿಗಳಲ್ಲ, 2 ಸಮಾಜಗಳಲ್ಲ. ಇವೆರಡೂ ಒಂದೇ. ನಾನು 2 ಆಗಲಿಕ್ಕೆ ಸಮ್ಮತಿ ಕೊಡೋದಿಲ್ಲ. ಅದರಲ್ಲಿ ಕೆಲವು ಜನ ಹೊರಗೆ ಬಂದು ಹೇಳಿದರು, ಸ್ವಾಮೀಜಿಯವರು ಲಿಂಗಾಯತ ಧರ್ಮ ಮಾಡಲಿಕ್ಕೆ ಸಮ್ಮತಿ ಕೊಟ್ಟಿದ್ದಾರೆ ಅಂತ ಸುಳ್ಳು ಹೇಳಿದರು. ಆ ನಂತರ ಶಿವಕುಮಾರ ಸ್ವಾಮೀಜಿಯವರು ಲಿಖಿತ ರೂಪದಲ್ಲಿ ಒಂದು ಹಾಳೆ ಮೇಲೆ ಬರೆದು ಕೊಟ್ಟರು, ನಾನು ಯಾರಿಗೂ ಇಂಥ ಸಮ್ಮತಿಯನ್ನು ಕೊಟ್ಟಿಲ್ಲ ಮತ್ತು ಸಮಾಜವನ್ನು ಒಡೆಯುವಂಥ ಸಮ್ಮತಿಯನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ
ಇವೆರಡೂ ಸಮಾಜ ಎರಡು ಇಲ್ವೇ ಇಲ್ಲ, ಇವೆರಡೂ ಒಂದೇ ಅಂತ ಹಿರಿಯರು ಅವು ಬೇರೆ ಬೇರೆ ಅಂತ ಹೇಳೋದ್ರ ಮೂಲಕ ಎದುರಾಳಿಗಳಿಗಾಗೋ ಲಾಭ ಏನು, ರಾಜಕಾರಣಿಗಳಿಗಾಗೋ ಲಾಭ ಏನು? ನಾಯಿ ಎಲುವನ್ನ ತಿಂತಾ ಇರುತ್ತೆ ನೋಡ್ರಿಲ್ಲ ತಾನು. ಆಮೇಲೆ ಆ ಎಲು ಚುಚ್ಚಿ ಅದಕ್ಕೆ ರಕ್ತ ಬರುತ್ತೆ. ಆಮೇಲೆ ಆ ರಕ್ತವನ್ನು ತಂದು ತಾನೇ ಕುಡಿದು ಬಹಳ ರುಚಿಯಾಗಿದೆ ಅಂತ ಅದಕ್ಕೆ ಅನಿಸುತ್ತಲ್ಲ, ಹಾಗೇನಾದರೂ ಆಗ್ತಿರ್ಬೇಕು ಇವಕ್ಕ ಅಂತ ನನಗನ್ನಿಸ್ತವೆ. ಅಷ್ಟು ಭ್ರಮೆ ಇದೆ ಅಂತ. ಹೌದು. ಇದರಿಂದ ಏನು ಲಾಭ ಆಗಬೇಕಾಗಿದೆ ಹೇಳ್ರಿ? ಇದನ್ನು ಮಾಡಿ ಏನು ಲಾಭ ಪಡಿಬೇಕಂತ ಮಾಡಿದ್ದಾರೆ ಇವರು? ಶಾಣ್ಯರಲ್ಲ ಸ್ವಾಮೀಜಿ ರಾಜಕಾರಣಿಗಳಂದ್ರೆ ಅಷ್ಟು ದಡ್ರು ಅಂದ್ರೆ ಇವ್ರದ್ದು ಏನಾದರೂ ಶಿಕ್ಷಣ ಸಂಸ್ಥೆ ಅವು ಇವು ಇವೆ, ಮೈನಾರಿಟಿಯಲ್ಲಿ ಒಂದು ಸಾರಿ ಗುರುತಿಸ್ಕೊಂಡ್ರು ಅಂದ್ರೆ ಎಲ್ಲ ರಿಸರ್ವೇಷನ್ ಹೋಗಿಬಿಡುತ್ತೆ, 100% ನಮ್ಮ ಬಿಸ್ನೆಸ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾಕೆಂದ್ರೆ ಈಗ ಸರ್ಕಾರ ರಿಸರ್ವೇಷನ್ ಕೋಟಾದಲ್ಲಿ ಇವ್ರನ್ನ ಇಷ್ಟು ಜನ ತಗೋಬೇಕು, ಇವ್ರನ್ನ ಇಷ್ಟು ಜನ ಅಲ್ಪಸಂಖ್ಯಾತರ ಸಂಸ್ಥೆ ಆಯ್ತು ಅಂತಂದ್ರೆ ಫುಲ್ಲಿ ಇವ್ರದೇ ಸರ್ಟಿಫಿಕೇಟ್ ಮಾರೋದು, ಹಣ ತಗೊಳ್ಳೋದು, ಇಷ್ಟೇ ಕೆಲಸ ಮಾಡೋದು. ಕನೇರಿ ಶ್ರೀಗಳು RSS ಶ್ರೀಗಳು ಅಂತ ಕೂಡ ಹೇಳ್ತಾ ಇದ್ರು. RSS ನ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರ ಕೂಡ ಒಂದಿಷ್ಟು ರೆಕ್ಕೆ ಪುಕ್ಕಗಳು ಕೂಡ ಸಿಗ್ತಾ ಇದ್ವು. ಆಕ್ಚುಲಿ ಏನ್ ಸ್ವಾಮೀಜಿ ಯಾಕೆ ಹಿಂಗ ಆಗ್ತಾ ಇದೆ ಅನ್ಸುತ್ತೆ? ಅದು ನಿಮಗೆ ಗೊತ್ತರಪ್ಪ. ಅಲ್ಲ, ನೀವು ಹೇಳಿದ್ರೆ ನಾನು ಹೇಳಿದ್ದು RSS ಅಂದ್ರೆ ಇದೇನು ಬೈಗಳಲ್ಲ. ಹೌದು, RSS ಸ್ವಾಮಿಗಳು ಒಬ್ಬ RSS ಇದೊಂದು ದೇಶ ಕಟ್ಟುವಂತ, ದೇಶವನ್ನ ಸನ್ಮಾರ್ಗದಲ್ಲಿ ನಡೆಸ್ಕೊಂಡು ಹೋಗ್ಲಿಕ್ಕೆ, ದೇಶದಲ್ಲಿ ಹಿಂದೂಗಳ ರಕ್ಷಣೆಗಾಗಿ ವರ್ಧನೆಗಾಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಸಂಸ್ಥೆ. ಇದನ್ನು ಗಾಂಧೀಜಿಯವರು ಕೊಂಡಾಡಿದ್ದಾರೆ. ನೆಹರು ಚೀನ್ ಯುದ್ಧದ ನಂತರ ನೆಹರು ಕೊಂಡಾಡಿ ಇವರನ್ನು ದಿಲ್ಲಿ ಪರೇಡಿಗೆ ಕರ್ಕೊಂಡು ಹೋಗಿದ್ದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇದನ್ನು ನೋಡಿ, ಅಯ್ಯೋ ನಾನೇನೋ ಜಾತಿಯವರಂತ ತಿಳ್ಕೊಂಡಿದ್ದೆ, ಇಲ್ಲಿ ಒಳಗೆ ಬಂದು ನೋಡಿದರೆ ಯಾವ ಜಾತಿಗಳೇ ಇಲ್ವಲ್ಲ ಅಂತ ಬಾಬಾ ಸಾಹೇಬ್ರು ಅವಾಗ ಉದ್ಗಾರ ತೆಗೆದಿದ್ರು. ಇಲ್ಲಿ RSS ಜಾತಿ ನಿವಾರಣೆಗಾಗಿ ಕೆಲಸ ಮಾಡುತ್ತೆ, RSS ಒಳಗೆ ಯಾವ ಜಾತಿ ಇಲ್ಲ ಅಂತ ಹೇಳಿದರು. ಹಾಗೆ ತುಂಬ ಜನರು, ದೇಶ ವಿದೇಶದ ಜನರು ಸಹಿತ ಇದೊಂದು ರಾಷ್ಟ್ರ ನಿರ್ಮಾಣ ಮಾಡುವಂಥ ಸಂಸ್ಥೆ. ನೋಡಿ, ವನವಾಸಿ ಕಲ್ಯಾಣ ಕೇಂದ್ರ ಎಷ್ಟೋ ವನವಾಸಿ ಮಕ್ಕಳಿಗೆ, ಲಕ್ಷ ಮಕ್ಕಳಿಗೆ ಶಿಕ್ಷಣ ಕೊಡ್ತು. ತಾವು ಇವತ್ತೇ ನಾನು ಓದಿದೆ ಪೇಪರ್ದಲ್ಲಿ, ವೀರಪ್ಪನ ಮಗಳಿಗೆ ಲಾಯರ್ ಮಾಡಿ, ಒಳ್ಳೆಯ ಲಾಯರ್ ಮಾಡಿಬಿಟ್ರು. ಅವತ್ತು ಈ ಮಗಳು ಇವತ್ತು ಅನಾಥ ಮಕ್ಕಳಿಗೆ ಸ್ಕೂಲನ್ನು ನಡೆಸ್ತಾ. ಏನು RSS ಮಾಡಿದ ಪಾಪನ ಇದು? RSS ಅಂದ್ರೆ ಏನು, ಉಗ್ರಗಾಮಿ ಸಂಘಟನೆನ ಅಲ್ಲ. ISISನವ್ರಿಗೆ ನೀವು ಅತ್ಯಂತ ಆಧಾರದಿಂದ ಅವ್ರ ಹೆಸರು ಕರುತ್ತೆ. ಅಫ್ಜಲ್ ಗುರೂಜಿ ಯಾವ ಲೋಕಸಭೆ ಮೇಲೆ ಬಾಂಬ್ ಹಾಕಿದ ಅವನಿಗೆ, ಭಯೋತ್ಪಾದಕರಿಗೆ ಅತ್ಯಂತ ಆದರ ಸಮ್ಮಾನದಿಂದ ಕರಿತೀರಿ. ಇವ್ರ ಸಂಸ್ಕೃತಿ ನೋಡ್ರಿ. ಆದರೆ ರಾಷ್ಟ್ರಭಕ್ತರಿಗೆ ಅವ್ರ ರಾಷ್ಟ್ರ ದ್ರೋಹಿಗಳು ಅನ್ನುವಂತೆ ರೂಪಿಸೋದು ಏನೋ, ಯಾಕೆ ಹೀಗೆ ಆಗ್ತಾ ಇದೆ? ಇಷ್ಟೊಂದು ತಪ್ಪು ಗ್ರಹಿಕೆ ಯಾಕೆ ಆಗ್ತಾ ಇದೆ ಸ್ವಾಮೀಜಿ? ನಮ್ಮ ಗ್ರಾಮೀಣ ಭಾಷೆ ಒಳಗೆ ಮಾಸ್ತರ್ ಸರಿ ಇಲ್ಲ ಅಂತ. ಈ ರಾಜಕಾರಣಿಗಳಿಗೆ ಮಾಸ್ತರ್ ಅಂತ ಇರ್ತಾರಲ್ಲ, ಟೀಚರ್, ಅವ್ರು ಸರಿ ಇಲ್ಲ ಅಂತ. ಮರಾಠಿಯಲ್ಲಿ ಒಂದು ಗಾದೆ ಮಾತಿದೆ, ದೇವ್ರ ಬಂಗಾರದ್ದು ಕಿವಿ ಹಿತ್ತಾಳಿವು ಅಂತ, ಕಿವಿ ಕಂಚಿನುವು ಅಂತ. ಹಿತ್ತಾಳೆ ಕಿವಿ ಅಂತ ಹೇಳ್ತಾರೆ. ಹಿತ್ತಾಳೆ ಕಿವಿ. ನಮ್ಮ ಕಡೆ ಮರಾಠಿಯಲ್ಲಿ ದೇವ್ ಸೋನ್ಯಾಚ, ಕಾನ್ ಪಿತ್ತಳ್ಯಾಚ. ಪಿತ್ತಳೆ ಅಂದ್ರೆ ಹಿತ್ತಾಳೆ. ದೇವ್ರ ಬಂಗಾರದ ಖರೆ ಕಿವಿ ಹಿತ್ತಾಳಿವಾಗ್ಯಾವ, ಏನು ಮಾಡೋದು? ಅಂದ್ರೆ ಅದಕ್ಕೊಂದು ಎಂಡ್ ಬರುತ್ತೆ ಅಂತೀರ, ಲಾಜಿಕಲ್ ಎಂಡ್ ಸಿಗುತ್ತೆ. ಯಾಕೆ ಸಿಗೋದಿಲ್ಲ? ಈ ಜಗತ್ತಿನಲ್ಲಿ ಪರಿಹಾರ ಇಲ್ಲದಂಥ ಯಾವ ಸಮಸ್ಯೆಗಳೇ ಇಲ್ಲ, ಅಪರಿಹಾರ್ಯ ಸಮಸ್ಯೆಗಳನ್ನೋವೇ ಇಲ್ಲ ಈ ದೇಶದಲ್ಲಿ. ಕಾಲ ಅದಕ್ಕೆಲ್ಲವನ್ನು ಕೂಡಿಸ್ಕೊಂಡು ಬರುತ್ತೆ. ಈಗಲೂ ಅದಕ್ಕೆ ಕಾಲ ಹೀಗೆ ಮಾಡಿಸಿದೆ ಅಂತ ನನ್ನ. ರಾಜಕಾರಣಿಗಳು ಸರಿ ಇಲ್ಲ ಅಂತ ಹೇಳಿದ್ರೆ, ಆದ್ರೆ ಇಲ್ಲ, ನಾನೇನು ಸರಿ ಇಲ್ಲ, ಎಲ್ರಿಗೂ ಆಳವ್ರು ಮಾಸ್ತರ್ ಸರಿ ಇಲ್ಲ ಅಂದ್ರಲ್ಲ. ಕೆಲವು ಜನರಿಗೆ ಟೀಚರ್ ಸರಿ ಇಲ್ಲ, ಮತ್ ನೀವು ಅದನ್ನ ಸಮಗ್ರವಾಗಿ ಎಲ್ರಿಗೂ ಇದನ್ನೇ ಒಂದು ವಿಷಯ ಮಾಡಿ ನಾಳೆ ಎಲ್ಲರೂ ಕಾಡಸಿದ್ದೇಶ್ವರ ಸ್ವಾಮಿಗಳ ವಿರುದ್ಧ ಮೋರ್ಚಾ ತೆಗೆಯುವ ಹಾಗೆ ದಯವಿಟ್ಟು ಹಾಗೆ ಹೇಳ್ತಾ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾವು ಅಂತ ಮಾಸ್ತರ್ನ ಆಯ್ಕೆ ಮಾಡ್ತಾ ಇದೀವಿ. ಪ್ರಜೆಗಳ ಪಾತ್ರ ಎಷ್ಟಿದೆ ಅನ್ನೋದನ್ನ ನಿಮ್ ಮೂಲಕ ತಿಳಿಸೋಣ ಅನ್ನೋ ಒಂದು ಭಾವನೆ ಇದೆ. ಒಳ್ಳೆಯ ಗುರುಗಳು ಇರಬೇಕು, ಅವ್ರ ಮಾರ್ಗದರ್ಶಕರು ಇದ್ರು ಅಂತಂದ್ರೆ ದೇಶ ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ. ನೋಡಿ, ಅಲೆಕ್ಸಾಂಡರ್ ಭಾರತಕ್ಕೆ ಬಂದ, ಒಂದು 2-3 ಪ್ರಾಂತಗಳನ್ನು ಗೆದ್ದಿದ್ದ. ಇಲ್ಲಿಯ ಜನರೇ ಅವನ ಸೈನ್ಯದಲ್ಲಿ ಕೂಲಿ ಕೆಲಸಕ್ಕೆ ಹೋಗಿದ್ರು. ಯಾಕೆ ಅಂದರೆ ನಮ್ಮ ದೇಶದಲ್ಲಿ ಕೆಲವು ಜನ ಸೈನ್ಯ ವಿಸರ್ಜನೆ ಮಾಡಿದಾಗ
ಅವರು ನಿರುದ್ಯೋಗಿಗಳಾದಂಥ ಸೈನಿಕರು ಹೊಟ್ಟೆ ಹೊರ್ಕೊಳ್ಳೋಣ ಅಂತ ತಿಳ್ಕೊಂಡು ಅಲೆಕ್ಸಾಂಡ್ರನ ಸೈನ್ಯವನ್ನು ಜಾಯಿನ್ ಮಾಡಿದರು. ಅವ್ರಿಗೆ ಗೊತ್ತಾಗಲಿಲ್ಲ ಅವಾಗ ನಾವು ಇವನು ಸೈನ್ಯ ಜಾಯಿನ್ ಮಾಡಿ ಯಾರ ಜೊತೆ ಯುದ್ಧ ಮಾಡಬೇಕು ಅಂತ. ನಮ್ಮ ಸೈನಿಕರೇ ನಮ್ಮ ದೇಶದ ಮಹಾರಾಜರ ವಿರುದ್ಧ ಯುದ್ಧ ಮಾಡ್ತಾ ಇದ್ರು ಕೂಲಿಯಿಂದ. ಚಾಣಕ್ಯ ಅದನ್ನು ಇಬ್ಬರು ಗುಪ್ತಚಾರರನ್ನು ಕಳಿಸಿ ತಿಳ್ಕೊಂಡ, ಯಾರಿದ್ದಾರೆ ಅವರೆಲ್ಲ ಸೈನಿಕರನ್ನು ನೋಡ್ಕೊಂಡು ಬನ್ನಿ ಅಂತ. ಅಲ್ಲಿ ಹೋದಾಗ ಇಬ್ಬರು ಗುಪ್ತಚಾರ, ಅವನು ವಿದ್ಯಾರ್ಥಿಗಳವರು, ಅವನು ಗುರುಕುಲ, ಚಾಣಕ್ಯರ ಗುರುಕುಲದ ವಿದ್ಯಾರ್ಥಿಗಳವರಿಬ್ಬರು. ಅವ್ರು ಹೋಗಿ ತಿಳ್ಕೊಂಡು ಬಂದರು. 4-6 ದಿವಸ ಅಲ್ಲಿದ್ದು. ಒಬ್ಬ ಈ ಕಡಲೆಕಾಯಿ ಮಾರೋ ಕೆಲಸ ಮಾಡ್ತಿದ್ದ, ಇನ್ನೊಬ್ಬ ಕುದುರೆ ಲಾಯದಲ್ಲಿ ಮೇವು ಹಾಕಿ ಕುದುರೆ ಸೇವೆ ಮಾಡುವಂಥ ಕೆಲಸ ಮಾಡಿ ಗುಪ್ತಚರರಾಗಿ ಹೋಗಿದ್ರು. ಹೋಗಿ ಯಾರ್ಯಾರಿದ್ದಾರೆ ಅಂತ ಎಲ್ಲ ತಿಳ್ಕೊಂಡು ಬಂದರು. ಏನು ಮಾಡೋದು ಸ್ವಾಮಿ, ಮನೆ ನಡೆಸೋದು ಕಷ್ಟ ಆಯಿತು, ಕೆಲಸ ಸಿಗಲಿಲ್ಲ, ಅದಕ್ಕೆ ಇಲ್ಲಿ ಬಂದಿದ್ದೀವಿ ಕೆಲಸಕ್ಕೆ. ಇಲ್ಲಿ ಕೆಲಸ ಯುದ್ಧ ಮಾಡೋದೇ ಕೆಲಸ ಅಂತ ಹೇಳಿದರು. ಅದು ಬಂದ ಅವರು ಚಾಣಕ್ಯನಿಗೆ ತಿಳಿಸಿದರು. ಹೀಗೆ ಇದೆ ಅಲ್ಲಿಂದ ಬಂದವರು ಬರೀ 2,000 ಜನ, ಉಳಿದ ಜನ ಎಲ್ಲ ನಮ್ಮವರೇ ಅಂತ ಗೊತ್ತಾಯಿತು. ಅವನ ಜೊತೆ ಬಂದವರು ಬಹಳ ಕಡಿಮೆ ಜನ, ಆದರೆ 90ರಷ್ಟು ಜನ ನಮ್ಮವರೇ ಇದ್ದಾರೆ ಅಂತ. ಈ ತಪ್ಪು ಗ್ರಹಿಕೆಯಿಂದಾಗಿ ಹೋಗಿದ್ದಾರೆ. ಅದಕ್ಕೆ ಚಾಣಕ್ಯ ದೊಡ್ಡ ದೊಡ್ಡ ಶ್ರೀಮಂತರನ್ನು, ರಾಜ ಮಹಾರಾಜರನ್ನು ಸಂದರ್ಶಿಸಿ ಇವ್ರನ್ನೆಲ್ಲ ಹೊರಗೆ ತೆಗಿಬೇಕು ಅಂಥೇಳಿ ಹಣ ಸಂಗ್ರಹ ಮಾಡಿ ಮತ್ತೆ ಅವ್ರನ್ನ ಕಳಿಸ್ಕೊಡ್ತಾನೆ, ಆ ಸೈನಿಕರನ್ನೆಲ್ಲ ಹೊರಗೆ ಹಾಕ್ರಿ ಅಂತ. ಇವ್ರು ಹೋಗಿ ಕೇಳ್ತಾರೆ, ಎಷ್ಟು ಕೊಡ್ತಾರೆ ಸಂಬಳ? 1 ರೂಪಾಯಿನ. ನಾವು 1 ರೂಪಾಯಿ 10 ಪೈಸೆ ಕೊಟ್ಟರೆ ಆಗ್ಬೋದಾ? ಯಾಕೆ ಬೇಡ ರೀ, ಆಗ್ತದೆ, ಹೋಗ್ರಿ ಆ ಗಿಡದ ಕೆಳಗೆ ಕೊಡ್ರಿ, ಅಲ್ಲಿ ಕೊಡ್ತಾರೆ ನಿಮ್ಗೆ ಹಣ, ಅವ್ರನ್ನ ತೊಗೊಂಡು ಹೋಗ್ರಿ ಅಂತ. ನಿಮಗೆ ಪ್ರತಿ ದಿವಸ ನಾವು ಹಣ ಕೊಡೋ ವ್ಯವಸ್ಥೆ ಮಾಡ್ತೀವಿ. ಎಲ್ಲರೂ ಖಾಲಿ ಆದರು. ಅವರು ಒರಿಜಿನಲ್ ಆಗಿ ಎಷ್ಟು ಬಂದಿದ್ರು ಅಷ್ಟೇ ಜನ ಉಳಿದ್ರು. ಬೆಳಗ್ಗೆ ಅಲೆಕ್ಸಾಂಡ್ರ್ ಅಂದ, ಮಗಧದ ಮೇಲೆ ಯುದ್ಧಕ್ಕೆ ಹೋಗ್ಬೇಕಲ್ಲ ನಡ್ರಿ ಅಂದರು. ಅವ್ನು ಸೇನಾಪತಿ ಅಂತ ಯಾರನ್ನ ಕರ್ಕೊಂಡು ಹೋಗುದು, ಎಲ್ಲ ಜನ ಹೋಗಿಬಿಟ್ರು. ಎಲ್ಲಿ ಹೋದ್ರು? ರಾತ್ರಿನೇ ಹೋಗಿಬಿಟ್ಟಿದ್ದಾರೆ, ಎಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ ಅಂತ. ಒಬ್ಬ ಒಳ್ಳೆ ಗುರು ಇದ್ದ ಅಂದ್ರೆ ಹೇಗೆ ದೇಶವನ್ನು ಕಾಪಾಡಲಿಕ್ಕೆ ಸಾಧ್ಯ ಅನ್ನೋದನ್ನು ಹೇಳಿದ್ನ. ಇರದೇ ಇದ್ರೆ ನಮ್ಮ ಜನರೇ ನಮ್ಮವರನ್ನು ಕೊಲ್ತಾ ಇದ್ದಾರೆ. ಅಂದ್ರೆ ಈ ಎಲ್ಲ ಘಟನೆಗಳನ್ನು ಗಮನಿಸಿದಾಗ ಪರಿಹಾರ ಇಲ್ಲದಿರೋ ಸಮಸ್ಯೆನೇ ಇಲ್ಲ ಅಂತ ಹೇಳುವ ಕನ್ನೇರ ಶ್ರೀಗಳು ಮುಂದಿನ ದಿನಗಳಲ್ಲಿ ಯಾಕೆ ಇವತ್ತು ಸಮಾಜಕ್ಕೆ ಮಾಸ್ತರ್ ಆಗಿರಬಾರ್ದು, ರಾಜಕಾರಣದಲ್ಲಿ ಬರಬಾರ್ದು, ಆ ಇಂಟೆನ್ಷನ್ ಇದೆಯಾ? ನಾನು ಈ ಜನ್ಮದಲ್ಲಿ ಅದನ್ನು, ಈ ಬಟ್ಟೆ ಇರುವವರೆಗೆ ನಾನು ಅದನ್ನು ಮಾಡೋದಿಲ್ಲ. ಸನ್ಯಾಸಿಗಳು ಮುಖ್ಯಮಂತ್ರಿ ಆಗಬಾರ್ದ? ಆಗಬೇಕು ಆಗಬಾರ್ದು ಅವ್ರವ್ರ ಇಚ್ಛೆಗೆ ಬಿಟ್ಟುಕೊಟ್ಟ ವಿಷಯ. ಅದು ನಾನು ಆಗೋದಿಲ್ಲ. ನಿಮ್ಮನ್ನು ಕೆಲವರು ನಾನು ಯಾವುದೇ ಉತ್ತರ ಪ್ರದೇಶದ ಯೋಗಿ ಆದಿತ್ಯನಾಥ್ ಅವ್ರಿಗೆ ಹೋಲಿಸ್ತಾರೆ. ಪಾಪ ಅವರ ಶ್ರದ್ಧೆ ಇದೆ, ಅವ್ರ ಭಾವನೆಗಳಿವೆ, ಅದನ್ನ ಗೌರವಿಸ್ತೇನೆ ನಾನು, ಆದ್ರೆ ಆಚರಣೆಯಲ್ಲಿ ತರೋದಿಲ್ಲ. ಈ ಹಿಂದೇತಿ ಯಾಕೆ ಇಷ್ಟೊಂದು ಧೈರ್ಯವಾಗಿ ಮುನ್ನುಗ್ಗುವಂತ ಸ್ವಾಮೀಜಿಗೆ ಈ ಹಿಂದೇತಿ ಯಾಕೆ ಅಂತ ಕೇಳ್ಬೋದಾ? ನನಗೆ ಅದರಲ್ಲೇ ರುಚಿ ಇಲ್ಲ. ನನ್ನ ಕೆಲಸದಲ್ಲಿ ನನಗೆ ರುಚಿ ಇದೆ. ನನಗೆ ಧರ್ಮ ಕಾರ್ಯ, ನನ್ನ ರಿಪ್ಲೇಸ್ ಮಾಡೋರು ಒಂದು 10 ಮಂದಿ ಸಿಕ್ಕರೆ ನಾ ಅದನ್ನು ಮಾಡ್ಬೋದು. ಒಂದು 10 ಜನ ನಿಜವಾದ ಸನ್ಯಾಸಿಗಳು ಸಿಗ್ಬೋದು, ಯಥಾರ್ಥವಾಗಿ ಮನೆಯನ್ನು ತೊರೆದು ಬಂದಂಥವ್ರು, ಸಂಸಾರವನ್ನು ತೊರೆದು ಬಂದಂಥವ್ರು, ಜ್ಞಾನ ಸಂಪಾದನೆ ಮಾಡಿಕೊಂಡಂಥವ್ರು, ರಾಷ್ಟ್ರಕ್ಕಾಗಿ ತಮ್ಮನ್ನು ಸಮರ್ಪಿಸಿಕೊಳ್ಳುವಂಥವ್ರು ಸಿಗಬೇಕು. ಇರದೇ ಇದ್ರೆ ನಮ್ಮಲ್ಲಿ ಒಂದು ಗಾದೆ ಮಾತಿದೆಯಲ್ಲ, ಎಣ್ಣೆನೂ ಹೋಯ್ತು ಬೆಣ್ಣೆನೂ ಹೋಯ್ತು ಅಂತ. ಅದು ನಮ್ಮ ಕೆಲಸ ಅಲ್ಲ. ಆ ಕೆಲಸ ಮಾಡಲಿಕ್ಕೆ ಜನರಿದ್ದಾರೆ, ಅವ್ರ ಕೆಲಸ ಅವರೇ ಮಾಡಬೇಕು, ನಮ್ಮ ಕೆಲಸ ನಾವೇ ಮಾಡಬೇಕು. ನಾವು ಕಿಂಗ್ ಮೇಕರ್ ಆಗಿರ್ಬೇಕು ಹೊರತು ಕಿಂಗ್ ಆಗಬಾರ್ದು ಯಾವಾಗ. ಎಷ್ಟೋ ಜನ ಸನ್ಯಾಸಿಗಳಿಗೆ ಆ ರೀತಿ ಆಕಾಂಕ್ಷೆಗಳು ಇರುತ್ತವ? ಕೆಲವು ಜನರಿಗೆ ಇರ್ಬೋದು, ಇಲ್ಲ ಅಂತಿಲ್ಲ. ಕೆಲವು ಜನರ ಅವಶ್ಯಕತೆನೂ ಇರಬಹುದು, ಕೆಲವು ಪ್ರದೇಶದ ಅವಶ್ಯಕತೆನೂ ಇರಬಹುದು. ಆ ರೀತಿ ಅಂಥ ಪ್ರಸಂಗ ಬಂದಾಗ ಅವ್ರು ಆ ನಿರ್ಣಯ ತೊಗೊಂಡಿರ್ಬೋದು. ನಮಗೇನು ಅಂಥ ಪರಿಸ್ಥಿತಿ ಬಂದಿಲ್ಲ, ಮತ್ತು ನಾ ತಗೊಳ್ಬೇಕು ಅನ್ನುವಂಥ ಮಾನಸಿಕತೆಯೂ ಅಲ್ಲ. ಮೋಸ್ಟ್ಲಿ ಕರ್ನಾಟಕದಲ್ಲಿ ಕಾವಿಯನ್ನ ರಾಜಕಾರಣಿಯ ರೂಪದಲ್ಲಿ ನೋಡೋದು ಕಷ್ಟನಾ? ಇಲ್ಲ, ಹಾಗೆ ನಾನು ಅನ್ನೋದಿಲ್ಲ. ನಾನು ಹಾಗೆ ಅನ್ನೋದಿಲ್ಲ. ಯಾರಾದರೂ ಆಗೋರಿದ್ರೆ ಆಗ್ಬೋದು. ನನಗದು ಯಾಕೋ ಹಿಡಿಸೋದಿಲ್ಲ. ನನಗೆ ರಾಜನೀತಿ ಹಿಡಿಸೋದಿಲ್ಲ. ಅದು ನಮ್ಮ ಕೆಲಸ ಅಲ್ವಲ್ಲ. ನಾನು ಸನ್ಯಾಸ ಗ್ರಹಣ ಮಾಡಿದ್ದು ಅದಕ್ಕಾಗಿ ಅಲ್ಲ. ನಾನು ಧರ್ಮ ಕಾರ್ಯಕ್ಕಾಗಿ ಸನ್ಯಾಸ ಗ್ರಹಿಸಿದ್ದೀನಿ. ಅವಕಾಶವಾದಿ ನಾನಲ್ಲ, ಹಾಗಲ್ಲ. ಅಂದ್ರೆ ನಿಮ್ಮ ಪರ್ಪಸ್ ಆಫ್ ಲೈಫ್ ನಿಮ್ಗೆ ಬೇರೆ ಇದೆ ಅಂತ? ನನ್ನ ಪರ್ಪಸ್ ಆಫ್ ಲೈಫ್ ಸೇವೆ, ಆದ್ರೆ ಆ ಸೇವೆ ಅಲ್ಲ. ಅದನ್ನ ಮಾಡ್ಲಿಕ್ಕೆ ತುಂಬಾ ಜನ ರಾಜಕಾರಣಿಗಳಿದ್ದಾರೆ. ಅವ್ರು ಅದನ್ನೇ ತಮ್ಮ ಮುಖ್ಯ ಕರ್ತವ್ಯ ಕರ್ಮ ಅಂತ ಭಾವಿಸಿ ಮಾಡ್ತಾ ಇದ್ದಾರೆ.
ಅದನ್ನು ಮತ್ತೊಬ್ಬರದನ್ನು ಕಸ್ಕೋಬಾರ್ದು ಈ ರೀತಿಯಲ್ಲಿ. ನಮ್ಮನ್ನು ಜನ ಶ್ರದ್ಧೆ ಇಟ್ಟಿದ್ದಾರೆ, ನಂಬಿಕೆ ಇಟ್ಟಿದ್ದಾರೆ ಅಂದರೆ ಡ್ರೈವರ್ನೂ ನಾನೇ ಆಗೋದು, ಮಾಲೀಕನೂ ನಾನೇ ಆಗೋದು, ಮುಂದೆ ಏನಾದರೂ ಯಾವುದಾದ್ರೂ ಕೆಲಸ ಬಂದರೆ ಅದನ್ನು ನಾನೇ ಮಾಡಬೇಕು. ಹಾಗೆ ಅವ್ರವ್ರ ಕೆಲಸಗಳನ್ನು ಅವ್ರು ಮಾಡಬೇಕು. ರಾಜನೀತಿಜ್ಞರ ಕೆಲಸವನ್ನು ರಾಜನೀತಿಜ್ಞರೇ ಮಾಡಬೇಕು. ಧರ್ಮನೀತಿಜ್ಞರ ಕೆಲಸವನ್ನು ಧರ್ಮನೀತಿಜ್ಞರೇ ಮಾಡಬೇಕು. ಧರ್ಮದಲ್ಲಿ ರಾಜಕಾರಣ ಬರಬಾರ್ದು, ರಾಜಕಾರಣದಲ್ಲಿ ನಾವು ಒಳ ಸೇರಬಾರ್ದು. ರಾಜಕಾರಣದ ಧರ್ಮ ಇರಬೇಕು, ಧಾರ್ಮಿಕರು ಹೋಗಬಾರ್ದು. ಇರದೇ ಇದ್ದರೆ ರಾಜಕಾರಣ ಉಳಿಯೋದಿಲ್ಲ, ಅಲ್ಲಿ ಧರ್ಮ ಬೇಕು ಅದಕ್ಕೆ. ಆದರೆ ಧಾರ್ಮಿಕರು ಒಳಗೆ ಸೇರಬಾರ್ದು ಅಂತ ನನಗೆ ಅನಿಸುತ್ತೆ. ನನ್ನ ಮಟ್ಟಿಗೆ ಎಲ್ರಿಗೂ ಅನ್ನೋದಿಲ್ಲ, ಪಾಪ ಅವರವರು ಆಕಾಂಕ್ಷೆಗಳು ಭಿನ್ನವಾಗಿರ್ತವೆ. ಅದು ಒಂದು ಚರ್ಚೆ ವಿಷಯ ಆಗುತ್ತೆ. ಹೌದು. ಅಂದ್ರೆ ಇಷ್ಟೆಲ್ಲ ಸಾಮಾಜಿಕ ಸುಧಾರಣೆಯ ಜೊತೆಗೆ ಅಂಟಿಯೂ ಅಂಟದ ಹಾಗೆ ನೀವು ಕೆಲಸ ಮಾಡ್ತಿದ್ದೀರಿ ಅಂತ ಅಂದ್ಕೊಳ್ಬೋದಾ? ಸಹಜವಾಗಿ ನಾವು ಸಾಮಾನ್ಯ ಜನರ ಜೊತೆ ಬೆಳೆದು ಬಂದವರು, ಸಾಮಾನ್ಯ ಜನರ ಜೊತೆ ಇರುವವರು. ನಮ್ಗೆ ಇದರಲ್ಲಿರುವಷ್ಟು ಆನಂದ ಮತ್ತೆ ಯಾವುದರಲ್ಲೂ ಇಲ್ಲ. ನಾವು ಏನು ಮಾಡ್ತಾ ಇರೋದು ನಾಡಿಗೆ ಒಳ್ಳೆಯದಾಗಲಿ ಅಂತಲ್ಲ, ಅದು ನಮಗೆ ಆನಂದ ಕೊಡ್ತಾ ಇದೆ. ಸ್ವಾಂತಸ್ಸು ಕಾಯ. ನಾವು ಮಾಡ್ತಾ ಇರುವಂಥ ಕಾರ್ಯಗಳು ನಮಗೆ ಸುಖ ಕೊಡ್ತಾವೆ, ಆನಂದ ಕೊಡ್ತಾವೆ, ಆತ್ಮಸುಖ. ಮತ್ತೊಬ್ಬರ ಮುಖ ಪ್ರಸನ್ನ ಆಗಿದ್ದನ್ನು ನೋಡಿದ್ರೆ ನಮಗೆ ಆನಂದ ಆಗತ್ತೆ, ಅದಕ್ಕೆ ಮಾಡ್ತೀವಿ ನಾವು. ಮುಂದಿನ ಹಂತದಲ್ಲಿ ಮತ್ತಷ್ಟು ಮಾತನಾಡೋಣ ಮಠದ ಹಿನ್ನೆಲೆ ಕುರಿತಾಗಿ ಮತ್ತು ಸ್ವಾಮೀಜಿಯ ದಿನಚರಿ ಹೇಗಿರುತ್ತೆ, ಇಷ್ಟೆಲ್ಲ ಅದ್ಭುತಗಳನ್ನ ನಿಜಕ್ಕೂ ಕೂಡ ರೂಪಿಸ್ಲಿಕ್ಕೆ ನಮ್ಗೆ ಯಾವ ರೀತಿ ಸ್ಫೂರ್ತಿ ಆಗ್ಬಲ್ಲರು ಅನ್ನುವ ಒಂದು ಉದ್ದೇಶದಿಂದ ಮುಂದಿನ ಹಂತದಲ್ಲಿ ಮಾತನಾಡೋಣ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರಿ. ನಮಸ್ಕಾರ.